ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸೊ ನಿನ್ನೆ ಆ್ಯಕ್ಚುಲಿ ನಾನು ಕ್ಲಾಸ್ ತೊಗೋಬೇಕಾಗಿತ್ತು, ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಕ್ಲಾಸ್. ಸ್ವಲ್ಪ ಅವ್ರದ್ದು ಸಿಲೆಬಸ್ ಮುಗಿಸೋ ಹಂತದಲ್ಲಿ ಇದ್ದರು ಸರು. ಹಾಗಾಗಿ ಸೀನಿಯರ್ ಮೋಸ್ಟ್ ಫ್ಯಾಕಲ್ಟಿ ಅವ್ರ ರಿಕ್ವೆಸ್ಟ್ ಮೇರೆಗೆ ಆ ಕ್ಲಾಸನ್ನು ಸರ್ಗೆ ಹ್ಯಾಂಡ್ ಓವರ್ ಮಾಡಿದ್ದೇವೆ ಸ್ನೇಹಿತರೆ. ಇವತ್ತು ಮತ್ತೆ ನಾವು ಈ ಬ್ರಹ್ಮಪುತ್ರ ನದಿಯ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗತ್ತೆ. ನಾನು ಗಂಗಾ ನದಿಯ ಬಗ್ಗೆ ಹೇಳಿದೆ ಸ್ನೇಹಿತರೆ. ನೆಕ್ಸ್ಟು ಗಂಗಾ ನದಿಯಲ್ಲಿ ನಾವು ಇನ್ನೊಂದು ಸ್ವಲ್ಪ ಡಿಸ್ಕಷನ್ ಮಾಡಬೇಕಾಗಿದೆ ಕಾಣುತ್ತೆ, ಹೌದಾ? ಸೊ ಆ ಪ್ರೀವಿಯಸ್ ಕ್ಲಾಸ್ ಗಂಗಾ ನದಿ ಏನಿದೆಯಲ್ಲ ಅದರಲ್ಲಿ ಇನ್ನೊಂದು ಸ್ವಲ್ಪ ಟ್ರಿಬ್ಯೂಟರೀಸ್ ಇದ್ದಾವೆ, ಅವುಗಳನ್ನು ಕೂಡ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಿಕೊಂಡು ಸ್ನೇಹಿತರೆ ನೆಕ್ಸ್ಟ್ ನಾವು ಮುಂದೆ ಹೋಗೋಣ. ಎಲ್ಲಿಗೆ ಅಂದರೆ ಬ್ರಹ್ಮಪುತ್ರ ನದಿ, ಹೌದಾ? ಸೊ ಈ ಗಂಗಾ ನದಿಯಲ್ಲಿ ನಾವು ನೋಡಿದಾಗ ಗಂಗಾ ನದಿಯಲ್ಲಿ ಕೆಲವೊಂದು ಉಪನದಿಗಳು ಇದ್ದಾವೆ ಸ್ನೇಹಿತರೆ. ಈ ಉಪನದಿಗಳನ್ನು ನಾವು ಒಂದು ಸ್ವಲ್ಪ ಡಿಸ್ಕಷನ್ ಮಾಡಬೇಕಾಗತ್ತೆ, ಹೌದಾ? ಈಗ ಗಂಗಾ ನದಿಯಲ್ಲಿ ನಾವು ಈ ನದಿಯ ಉಪನದಿಗಳು ಈ ಕಡೆದಿಂದ ಇರುವಂಥದ್ದು ನಾನು ಎಲ್ಲನೂ ಡಿಸ್ಕಷನ್ ಮಾಡಿದೆ. ಒಂದು ಯಮುನಾ ಡಿಸ್ಕಷನ್ ಮಾಡಿದೆ ಸ್ನೇಹಿತರೆ ನಿಮ್ಮ ಜೊತೆಗೆ. ನೆಕ್ಸ್ಟು ಯಮುನಾದ ಉಪನದಿಗಳನ್ನು ಕೂಡ ನಾನು ಇಲ್ಲಿರುವಂಥ ಏನು ಯಮುನಾ ನದಿ ಇದೆಯಲ್ಲ ಈ ನದಿಯ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ನೆಕ್ಸ್ಟು ಆ ಯಮುನಾ ನದಿಯ ಉಪನದಿನೂ ಕೂಡ ನಾವು ಡಿಸ್ಕಷನ್ ಮಾಡಿದ್ದೇವೆ. ಒಂದು ಚಂಬಲ್ ಇದೆ ಅತ್ತ, ಇನ್ನೂ ಒಂದು ಬೇಟ್ವಾ ಇದೆ ಅತ್ತ, ಇನ್ನೂ ಒಂದು ಇಲ್ಲಿ ನಮಗೆ ಕೇನ್, ಹೌದಾ? ಈ ರೀತಿ ನಾವು ಡಿಸ್ಕಷನ್ ಮಾಡಿದ್ದೇವೆ. ಒನ್ಸ್ ಅಗೇನ್ ಐ ವಾಂಟ್ ಟು ಟೆಲ್ ಯು ಹಿಯರ್, ಒನ್ಸ್ ಅಗೇನ್ ಇನ್ 1 minute ಐ ವಾಂಟ್ ಟು ರಿಪೀಟ್ ಮೈ ಡಿಯರ್ ಫ್ರೆಂಡ್ಸ್. ಫಸ್ಟ್ನಿಂದ ನಾವು ನೋಡೋಣ. ಯಾಕಂದ್ರೆ ಸ್ವಲ್ಪ ಹುಡುಗರಿಗೆ ಕನ್ಫ್ಯೂಸ್ ಆಗುತ್ತೆ. ಪ್ರಥಮವಾಗಿ ನಾವು ಈ ಗಂಗಾ ನದಿಯಿಂದ 1 ನಿಮಿಷನಾಗ ನಾನು ಕ್ಲಿಯರ್ ಕಟ್ ಇಮೇಜ್ ಕೊಟ್ಬಿಡ್ತೀನಿ. ಲಾಸ್ಟ್ ಕ್ಲಾಸ್ದಲ್ಲಿ ಏನು ಹೇಳಿದೆ ಅಂತ, ಗಂಗಾ ನದಿ, ಹೌದಾ? ಈ ಗಂಗಾ ನದಿ ಅಂದ್ರೆ ಭಾರತ ದೇಶದ ರಾಷ್ಟ್ರೀಯ ನದಿ ಸ್ನೇಹಿತರೆ, ಇದು ಹೌದಾ? ಭಾರತ ದೇಶದ ಏನಿದು ರಾಷ್ಟ್ರೀಯ ನದಿ. ಈ ಭಾರತ ದೇಶದ ರಾಷ್ಟ್ರೀಯ ನದಿ, ಈ ನದಿಯು ಭಾರತ ದೇಶದಲ್ಲಿನೇ ಅತಿ ಉದ್ದವಾಗಿ ಹರಿಯುವಂಥ ನದಿಯಾಗಿದೆ, ಹೌದಾ? ನೆಕ್ಸ್ಟು ಈ ನದಿಯು ಉತ್ತರಾಖಂಡದ ಹತ್ತಿರ ಗಂಗೋತ್ರಿಯಲ್ಲಿ ಹುಟ್ಟುತ್ತೆ ಸ್ನೇಹಿತರೆ. ಉತ್ತರಾಖಂಡದ ಹತ್ತಿರ ಗಂಗೋತ್ರಿಯಲ್ಲಿ. ಹಾಗಾದರೆ ಒಂದು ಅಲ್ಕಾನಂದ ಕವಲು ಉತ್ತರಾಖಂಡದ ಹತ್ತಿರ ಗಂಗೋತ್ರಿಯಲ್ಲಿ, ಒಂದು ಅಲ್ಕಾನಂದ, ಇನ್ನೂ ಒಂದು ಭಾಗೀರಥಿ ಅಂತ ಹೇಳಿದೆ ಸ್ನೇಹಿತರೆ, ಹೌದಾ? ಈ ಅಲ್ಕಾನಂದ ಮತ್ತು ಭಾಗೀರಥಿ ಎರಡೂ ಕವಲುಗಳು ಇಲ್ಲಿ ದೇವಪ್ರಯಾಗ ಎಂಬ ಸ್ಥಳದಲ್ಲಿ ಕೂಡುತ್ತದೆ, ಹೌದಾ? ಆ ದೇವಪ್ರಯಾಗ ಎಂಬ ಸ್ಥಳಕ್ಕೆ ನಾವು ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಉತ್ತರಾಖಂಡದಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ನಂತರ ಈ ನದಿಯು ಗಂಗಾ ನದಿಯಾಗಿ, ಯಾವ ನದಿಯಾಗಿ? ಗಂಗಾ ನದಿಯಾಗಿ ಈ ರೀತಿ ಹರಿಯುತ್ತೆ ಸ್ನೇಹಿತರೆ. ಯಾವ ನದಿಯಾಗಿ? ಗಂಗಾ ನದಿಯಾಗಿ ಹೋಗುತ್ತೆ. ಈ ಗಂಗಾ ನದಿಯಾಗಿ ಹೋಗುವಾಗ ಇದು UP, ಉತ್ತರ ಪ್ರದೇಶ್, ಆಮೇಲೆ ಬಿಹಾರ್, ಪಶ್ಚಿಮ ಬೆಂಗಾಲ್ ಮುಖಾಂತರ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಯಾವುದು? ಗಂಗಾ ನದಿ. ಹಾಗಾದರೆ ಈ ಗಂಗಾ ನದಿ ಏನಿದೆಯಲ್ಲ ಸ್ನೇಹಿತರೆ, ಈ ಬಾಂಗ್ಲಾದೇಶದಲ್ಲಿ ಈ ನದಿಗೆ ನಾವು ಏನಂತ ಕರಿತೇವೆ ಅಂದ್ರೆ ಪದ್ಮಾ ಅಂತ ಕರಿತೇವೆ. ಏನಂತ ಕರಿತೇವೆ? ಪದ್ಮಾ, ಹೌದಾ? ಪದ್ಮಾ ನದಿ ಅಂತ ಕರಿತೇವೆ. ನೆಕ್ಸ್ಟು ಈ ಗಂಗಾ ನದಿಯು ಏನಂದ್ರೆ ಸುಂದರ್ಬನ್ ಅನ್ನುವಂಥ ಒಂದು ಡೆಲ್ಟಾವನ್ನು ನಿರ್ಮಾಣ ಮಾಡುತ್ತೆ. ಯಾವ ಡೆಲ್ಟಾ? ಸುಂದರ್ಬನ್, ಹೌದಾ? ಸುಂದರ್ಬನ್ ನದಿ ಮುಖಜ ಭೂಮಿ. ಏನು ಸುಂದರ್ಬನ್ ನದಿ ಮುಖಜ ಭೂಮಿಯನ್ನು ನಿರ್ಮಾಣ ಮಾಡುತ್ತಲ್ಲ ಈ ಗಂಗಾ ನದಿ, ಇದು ಪಶ್ಚಿಮ ಬೆಂಗಾಳದ ಹತ್ತಿರ ಕಂಡು ಬರುತ್ತೆ ಸ್ನೇಹಿತರೆ. ಪಶ್ಚಿಮ ಬೆಂಗಾಳದ ಹತ್ತಿರ ಕಂಡು ಬರುತ್ತೆ ಸುಂದರ್ಬನ್ ಡೆಲ್ಟಾ. ಇದು ಜಗತ್ತಿನಲ್ಲಿನೇ ನದಿಗಳು ನಿರ್ಮಿಸುವಂಥ ನದಿ ಮುಖಜ ಭೂಮಿಗಳಲ್ಲಿ ಅತ್ಯಂತ ದೊಡ್ಡ ನದಿ ಮುಖಜ ಭೂಮಿ, ಹೌದಾ? ಅತ್ಯಂತ ದೊಡ್ಡ ನದಿ ಮುಖಜ ಭೂಮಿಯನ್ನು ನಿರ್ಮಾಣ ಮಾಡುತ್ತೆ. ಇದು ಸುಂದರ್ಬನ್ ಡೆಲ್ಟಾ ಅಂತ ಕರಿತೇವೆ, ಸುಂದರ್ಬನ್ ನದಿ ಮುಖಜ ಭೂಮಿ. ಹಾಗಾದ್ರೆ ಈ ಸುಂದರ್ಬನ್ ನದಿ ಮುಖಜ ಭೂಮಿಯಲ್ಲಿ ನಮಗೆ ಏನು ಕಂಡು ಬರುತ್ತೆ ಅಂದ್ರೆ ಸುಂದರಿ ಮರಗಳು ಅಥವಾ ಅರಣ್ಯಗಳು ಕಂಡು ಬರ್ತಾವೆ. ಫಾರೆಸ್ಟ್, ಸುಂದರ್ಬನ್ ಫಾರೆಸ್ಟ್, ಮ್ಯಾಂಗ್ರೋವ್ ಕಾಡುಗಳು ಅಂತ ಕರಿತೇವೆ. ಆ ಕಾಡುಗಳು ಈ ನದಿಯ ಮುಖಜ ಭೂಮಿಯಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ನೆಕ್ಸ್ಟು ಈ ಗಂಗಾ ನದಿ ಇಷ್ಟಿರುವಾಗ ಇದಕ್ಕೆ ನಾವು ರಾಷ್ಟ್ರೀಯ ನದಿ ಅಂತ ಕರೆದೇವೆ, ನ್ಯಾಷನಲ್ ರಿವರ್, ಭಾರತ ದೇಶದ ನದಿ ಇದು. ಹಾಗಾದ್ರೆ ಈ ನದಿಯು ಭಾರತ ದೇಶದಲ್ಲಿ 2071 ಕಿಲೋಮೀಟರ್ ಉದ್ದ ಹರಿಯುತ್ತೆ ಅಂತ ನಾವು ಡಿಸ್ಕಷನ್ ಮಾಡಿದ್ದೇವೆ. ನೆಕ್ಸ್ಟ್ ಈ ಗಂಗಾ ನದಿಯ ವಿಶೇಷತೆ ಏನಿದೆ ಅಂದ್ರೆ ಸ್ನೇಹಿತರೆ,
ಇದರ ಉಪನದಿಗಳು ಯಾವ ಯಾವ ಇದ್ದಾವೆ ಅಂದಾಗ ಇದರ ಪ್ರಮುಖ ಉಪನದಿ ನಾವು ನೋಡಿದ್ದೇವೆ ಯಮುನಾ ನದಿ, ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೇವೆ. ಹಾಗಾದ್ರೆ ಈ ಯಮುನಾ ನದಿಯು ಉತ್ತರಾಖಂಡದ ಹತ್ತಿರ ಯಮುನೋತ್ರಿಯಲ್ಲಿ ಹುಟ್ಟಿ ಸ್ನೇಹಿತರೆ, ಉತ್ತರಾಖಂಡದ ಹತ್ತಿರ ಯಮುನೋತ್ರಿಯಲ್ಲಿ ಹುಟ್ಟಿ ಅಲಹಾಬಾದದ ಹತ್ತಿರ ಗಂಗಾ ನದಿಯನ್ನು ಕೂಡುತ್ತದೆ. ಉತ್ತರಾಖಂಡದ ಯಮುನೋತ್ರಿಯಲ್ಲಿ ಹುಟ್ಟಿ ಯಮುನಾ ನದಿಯು ನೆಕ್ಸ್ಟ್ ಅಲಹಾಬಾದದ ಹತ್ತಿರ ಏನು ಕೂಡುತ್ತದೆ ಅಂದ್ರೆ ಗಂಗಾ ನದಿಯನ್ನು ಕೂಡುತ್ತದೆ ಅಂತ ನಾವು ಡಿಸ್ಕಷನ್ ಮಾಡಿದ್ದೇವೆ. ಹಾಗಾದ್ರೆ ಈ ಯಮುನಾ ನದಿಯು ಡೆಲ್ಲಿ ಅಂದ್ರೆ ಡೆಲ್ಲಿ ನಗರ ಅದರ ಮೇಲೆ ಹಾದು ಬರುತ್ತೆ. ನೆಕ್ಸ್ಟ್ ಆಗ್ರಾ, ಮಥುರಾ, ಹೌದಾ, ಆಗ್ರಾ ಮತ್ತು ಮಥುರಾ. ಈ ಆಗ್ರಾ ಮತ್ತು ಮಥುರಾ ಎಲ್ಲಿ ಬರುತ್ತೆ ಅಂದ್ರ UPಯಲ್ಲಿ ಬರುತ್ತೆ. ಈ ನಗರಗಳ ಮೇಲೂ ಕೂಡ ಈ ನದಿ ಹಾದು ಬರುತ್ತೆ ಸ್ನೇಹಿತರೆ. ಸೊ ಆಗ್ರಾದಲ್ಲಿ ತಾಜ್ ಮಹಲ್ ಈ ನದಿಯ ದಡದಲ್ಲಿದೆ. ಯಾವುದು? ಯಮುನಾ ನದಿಯ ದಡದಲ್ಲಿ. ನೆಕ್ಸ್ಟ್ ನಾವು ನೋಡಿದ್ದೇವೆ ಸ್ನೇಹಿತರೆ, ಯಮುನಾ ನದಿಯ ಉಪನದಿ ಚಂಬಲ್ ನದಿನೂ ಕೂಡ ನಾವು ನೋಡಿದ್ದೇವೆ. ಯಾವುದು? ಚಂಬಲ್. ಬೇಟ್ವಾ ನದಿ ನೋಡಿದ್ದೇವೆ. ನೆಕ್ಸ್ಟು ಇಲ್ಲಿದಿಂದ ನಾವು ಇದರ ಉಪನದಿ ಕೇನ್ ನದಿ ನೋಡಿದ್ದೇವೆ. ಎದರದು? ಯಮುನಾದು. ನಂತರ ನಾವು ಈ ಗಂಗಾ ನದಿಯ ಉಪನದಿಯಾದಂಥ ಏನು ಇದು ಸೋನ್ ನದಿನೂ ಕೂಡ ನಾವು ನೋಡಿದ್ದೇವೆ. ಈ ಸೋನ್ ನದಿ ಇದರ ಬಗ್ಗೆ ಇನ್ಫಾರ್ಮೇಶನ್ ನಾನು ಕೊಟ್ಟಿದ್ದೀನಿ ಆಲ್ರೆಡಿ. ಇದು ಗಂಗಾ ನದಿಯ ಉಪನದಿ ಸೋನ್ ನದಿ. ಹಾಗಾದರೆ ಈ ಸೋನ್ ನದಿಯ ಮೇಲೆ ಬನ್ಸಾರ್ ಅಣೆಕಟ್ಟು ಇದೆ ಅಂತ ಹೇಳಿದೆ ಸ್ನೇಹಿತರೆ, ಪ್ಲೀಸ್ ರಿಮೆಂಬರ್. ನೆಕ್ಸ್ಟ್ ನಾವು ದಾಮೋದರ್ ನದಿನೂ ಕೂಡ ನೋಡಿದ್ದೇವೆ ಸ್ನೇಹಿತರೆ. ದಾಮೋದರ್ ನದಿ ಗಂಗಾ ನದಿಯ ಉಪನದಿ ಆಗತ್ತೆ. ಯಾವುದು? ದಾಮೋದರ್. ಹಾಗಾದರೆ ಈ ದಾಮೋದರ್ ನದಿಯು ಪಶ್ಚಿಮ ಬೆಂಗಾಲ್ ರಾಜ್ಯದ ಕಣ್ಣೀರು ಅಂತ ಹೇಳಿದ್ದೇವೆ. ದೀದಿಯ ಕಣ್ಣೀರು. ದಿಸ್ ಇಸ್ ದ ಸಾರೋ ಆಫ್ ದಿ ಪಶ್ಚಿಮ ಬೆಂಗಾಲ್. ದೀದಿಯ ಕಣ್ಣೀರು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮಮತಾ ದೀದಿ ಇದ್ದಾಳೆ ಪಶ್ಚಿಮ ಬೆಂಗಾಳದಲ್ಲಿ CM. ಹಾಗಾಗಿ ಆ ರಾಜ್ಯದಲ್ಲಿ ಇದು ಏನು ಉಂಟು ಮಾಡುತ್ತೆ ಅಂದ್ರೆ ಪ್ರವಾಹ ಉಂಟು ಮಾಡುತ್ತೆ ಸ್ನೇಹಿತರೆ. ಅಲ್ಲಿ ಅದು ಪ್ರವಾಹ ಉಂಟು ಮಾಡುವುದರಿಂದ ಇದು ಏನಾಗತ್ತೆ ಅಂದ್ರ ಈ ನದಿ ನಮಗೆ ಪಶ್ಚಿಮ ಬೆಂಗಾಳದಲ್ಲಿ ದುಃಖನು ಉಂಟು ಮಾಡುವಂತ ನದಿ, ಪ್ರವಾಹ ಉಂಟು ಮಾಡುವುದರಿಂದ. ಯಾವುದು? ದಾಮೋದರ್. ನೆಕ್ಸ್ಟ್ ಇಲ್ಲಿನ ನಮಗೆ ಈ ನದಿಯ ಗಂಗಾ ನದಿಯ ಉಪನದಿ ಇನ್ನ ಒಂದು ನಮಗೆ ಹುಗ್ಲಿ ನದಿ, ಹೌದಾ? ಈ ಹುಗ್ಲಿ ನದಿಯಲ್ಲಿ 23 ಕಿಲೋಮೀಟರ್ ಸುರಂಗ ಮಾರ್ಗ ಕೊರೆದಿದ್ದಾರೆ ಅಂತ ನಾನು ಹೇಳಿದೆ. ಅಂದ್ರೆ ಸುರಂಗ ಮಾರ್ಗ ನಿರ್ಮಾಣ ಮಾಡಿದ್ದಾರೆ. ಮೆಟ್ರೋ ಸುರಂಗ ಮಾರ್ಗಕ್ಕೆ ಕರಿತೇವೆ ಸ್ನೇಹಿತರೆ. ಎಲ್ಲಿ? ಕೋಲ್ಕತ್ತಾದಲ್ಲಿ, ಹೌದಾ? ನಂತರ ಇಷ್ಟೆಲ್ಲ ನದಿಗಳು ಅದು ನಮಗೆ. ನೆಕ್ಸ್ಟ್ ನದಿಗಳು ನಾವು ಒಂದು ಸ್ವಲ್ಪ ಈ ಉತ್ತರ ಕಡೆದಿಂದ ನಾವು ನೋಡಿದಾಗ ಇಲ್ಲಿ ನೋಡಿ, ನೆಕ್ಸ್ಟ್ ನಾವು ಕೋಸಿ ನದಿ. ಯಾವ ನದಿ? ಕೋಸಿ, ಗಂಗಾ ನದಿಯ ಉಪನದಿಯಾದಂಥ ಕೋಸಿ ನದಿ ನಾವು ನೋಡ್ಬೇಕಾಗತ್ತೆ ಸ್ನೇಹಿತರೆ. ಈಗ ನೋಡಿ, ಈ ಕೋಸಿ ನದಿಯು ಟಿಬೇಟ್ದಲ್ಲಿ ಹುಟ್ಟಿ ಸ್ನೇಹಿತರೆ. ಎಲ್ಲಿ ಹುಟ್ಟಿ? ಟಿಬೇಟ್ದಲ್ಲಿ. ಕೋಸಿ ನದಿಯು ಎಲ್ಲಿ ಹುಟ್ಟತ್ತೆ ಅಂದ್ರ ಟಿಬೇಟ್ದಲ್ಲಿ ಹುಟ್ಟತ್ತೆ. ಇದು ಬಹಳಷ್ಟು ಸ್ವಲ್ಪ ಇಂಪಾರ್ಟೆಂಟ್ ಆಗತ್ತೆ ನೋಡಿ ಸ್ನೇಹಿತರೆ. ಯಾವುದು? ಕೋಸಿ ನದಿ. ಕೋಸಿ ನದಿಯು ಕೋಸಿ ನದಿಯು ಟಿಬೇಟಿನ ಹತ್ತಿರ ಹುಟ್ಟಿ ನೇಪಾಳ ದೇಶದಲ್ಲಿ ಹಾದು ಬರ್ತಾ ಇದೆ. ಎಲ್ಲಿ? ನೇಪಾಲ್ ಮುಖಾಂತರ ಹರಿದು ನಂತರ ಬಿಹಾರಕ್ಕೆ ಬಂದು ಯಾವ ನದಿಯನ್ನು ಕೂಡುತ್ತದೆ? ಗಂಗಾ ನದಿಯನ್ನು ಕೂಡುತ್ತದೆ. ಯಾವುದು? ಕೋಸಿ ನದಿ. ಎಲ್ಲಿದಿಂದ ಬತ್ತಿದು? ಟಿಬೇಟಿನಿಂದ. ನೆಕ್ಸ್ಟ್ ನೇಪಾಳದಿಂದ ಬಿಹಾರದ ಹತ್ತಿರ ಬಂದು ಯಾವ ನದಿಯನ್ನು ಕೂಡುತ್ತದೆ? ಗಂಗಾ ನದಿಯನ್ನು ಕೂಡುತ್ತದೆ. ಯಾವುದು? ಕೋಸಿ. ಹಾಗಾದ್ರೆ ಈ ಕೋಸಿ ನದಿಯು ಎಲ್ಲೆಲ್ಲಿ ಪ್ರವಾಹ ಉಂಟು ಮಾಡುತ್ತೆ ಅಂದ್ರೆ ಸ್ನೇಹಿತರೆ, ನೇಪಾಳ ಮತ್ತು ಬಿಹಾರದಲ್ಲಿ ಇದು ಪ್ರವಾಹ ಉಂಟು ಮಾಡುತ್ತೆ. ಎಲ್ಲಿ ಪ್ರವಾಹ ಉಂಟು ಮಾಡುತ್ತೆ ಇದು? ಸಿ ಮೈ ಡಿಯರ್ ಫ್ರೆಂಡ್ಸ್, ಇದು ಎಲ್ಲೆಲ್ಲಿ ಪ್ರವಾಹ ಉಂಟು ಮಾಡುತ್ತೆ ಅಂದ್ರ ಒಂದು ನೇಪಾಳದಲ್ಲಿ ಪ್ರವಾಹ ಉಂಟು ಮಾಡುತ್ತೆ. ಇನ್ನೊಂದು ಎಲ್ಲಿ ಪ್ರವಾಹ ಉಂಟು ಮಾಡುತ್ತೆ ಅಂದ್ರ ಬಿಹಾರ್. ಎಲ್ಲಿ? ಬಿಹಾರ್, ಹೌದಾ? ನೇಪಾಳ ಮತ್ತು ಬಿಹಾರದಲ್ಲಿ ಈ ನದಿ ಏನ್ ಮಾಡುತ್ತೆ ಅಂದ್ರ ಪ್ರವಾಹ ಉಂಟು ಮಾಡುತ್ತೆ. ಯಾವುದು? ಕೋಸಿ. ಹಾಗಾಗಿ ಈ ಕೋಸಿ ನದಿಗೆ ನಾವು ಏನಂತ ಕರಿತೇವೆ ಅಂದ್ರ ಸ್ನೇಹಿತರೆ, ಬಿಹಾರ್ ರಾಜ್ಯದ ಕಣ್ಣೀರು. ಪ್ಲೀಸ್ ರಿಮೆಂಬರ್. ನಾಳೆ ಎಲ್ಲ ಕಾಲ್ಫಾರ್ಮ್ ಆಗ್ತಾ ಇದ್ದಾವೆ. PC ಕಾಲ್ಫಾರ್ಮ್ ಆಗ್ತಾ ಇದ್ದಾವೆ. ಪೊಲೀಸ್ ಕಾನ್ಸ್ಟೇಬಲ್, PSI ಕಾಲ್ಫಾರ್ಮ್ ಇದೆ ಸ್ನೇಹಿತರೆ. KS ಕಾಲ್ಫಾರ್ಮ್ ಇದೆ. ಪ್ಲೀಸ್ ವಾಟ್ ಐ ಆಮ್ ಸೇಯಿಂಗ್ ಪ್ಲೀಸ್ ರಿಮೆಂಬರ್, ಹೌದಾ? ಬಿಹಾರದ ಕಣ್ಣೀರು ಇದು. ಯಾರ್ದ ಕಣ್ಣೀರು? ಬಿಹಾರದ ಕಣ್ಣೀರು. ಯು ಕ್ಯಾನ್ ಸೇ ದಟ್ ಇಲ್ಲಿ ನಮಗೆ ಬಿಹಾರ್ ಯಾವುದಿದೆ? ಬಿಹಾರ್, ಹೌದಾ? ಬಿಹಾರದ ಕಣ್ಣೀರು.
ಯಾವುದು ಕೋಸಿ ನದಿ, ಇದನ್ನು ನೀವು ನೆನ್ಪಿಟ್ಕೋರಿ. ಆಮೇಲೆ ನೇಪಾಳದ್ರೂ ಕೂಡ ಕಣ್ಣೀರು ಅಂತ ಕರಿತೇವೆ. ನೆಕ್ಸ್ಟ್ ಸ್ನೇಹಿತರೆ ಅಲ್ಲಿದಿಂದ ನಾವು ಈ ಗಂಡಕ್ ನದಿ ನೇಪಾಳದಿಂದ ಹುಟ್ಟಿ ಬರುತ್ತೆ. ನೆಕ್ಸ್ಟು ಇಲ್ಲಿದಿಂದ ಯು ಪಿ ಹತ್ತಿರ ಬಂದು ಗಂಗಾ ನದಿಯನ್ನು ಕೂಡುತ್ತೆ. ಯಾವುದು ಗಂಡಕ್. ಸೊ ಗಂಡಕ್ ನದಿ ಅಂತ ಕರಿತೇವೆ. ಈ ಭಾಗದಲ್ಲಿ ನಮಗೆ ಗಂಡಕ್ ನದಿ, ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಗಂಗಾ ನದಿಯ ಉಪನದಿ ಗಂಡಕ್, ಹೌದಾ. ನೇಪಾಳದಲ್ಲಿ ಹುಟ್ಟಿ ಬಂದು ಯು ಪಿಯಲ್ಲಿ ಗಂಗಾ ನದಿಯನ್ನು ಕೂಡುತ್ತದೆ. ಯಾವುದು ಗಂಡಕ್. ನೆಕ್ಸ್ಟು ಘಾಗ್ರಾ, ಯಾವುದು ಘಾಗ್ರಾ ಅಂತ ಕರಿತೇವೆ ಸ್ನೇಹಿತರೆ. ಯಾವುದು ಘಾಗರ್ ಅಥವಾ ಘಾಗರ್ ಅಂತ ನೆನಪಿಟ್ಕೋರಿ. ಘಾಗರ್ ನದಿ. ಸೊ ಘಾಗರ್ ನದಿ ಇದನ್ನು ಕೂಡ ನಮಗೆ ಯು ಪಿ ಮತ್ತು ನೇಪಾಳ ಗಡಿಯಲ್ಲಿ ಹುಟ್ಟಿ, ಯು ಪಿ ಮತ್ತು ನೇಪಾಳದ ಗಡಿಯಲ್ಲಿ ಹುಟ್ಟಿ ನಂತರ ಈ ನದಿಯು ಯು ಪಿಯಲ್ಲಿ ಹರಿದು ಏನು ಕೂಡುತ್ತದೆ, ಗಂಗಾ ನದಿಯನ್ನು ಕೂಡುತ್ತದೆ. ಯಾವ ನದಿ ಇದೆ ಇದು ನಮಗೆ? ಸೊ ಘಾಗರ್. ಹಾಗಾಗಿ ಈ ಘಾಗರ್ ನದಿನೂ ಕೂಡ ನಾವು ಏನು ಮಾಡಬೇಕಾಗಿದೆ ಅಂದ್ರೆ ನೆನ್ಪಿಟ್ಕೋಬೇಕಾಗಿದೆ ಸ್ನೇಹಿತರೆ. ಪ್ಲೀಸ್ ರಿಮೆಂಬರ್ ದ್ಯಾಟ್ ಘಾಗರ್. ಸೊ ಘಾಗರ್ ನದಿಯು ಈ ಭಾಗದಲ್ಲಿ ಹುಟ್ಟು. ಸೊ ಎಲ್ಲಿ ಅಂದ್ರೆ ನೇಪಾಳ ಮತ್ತು ಯು ಪಿಯ ಗಡಿಯಲ್ಲಿ. ನೆಕ್ಸ್ಟು ಯು ಪಿಯಲ್ಲಿ ಹರಿದು ಮತ್ತೆ ಯು ಪಿಯಲ್ಲಿ ಯಾವ ನದಿಯನ್ನು ಸೇರುತ್ತದೆ? ಇದು ಗಂಗಾ ನದಿಯನ್ನು ಸೇರುತ್ತದೆ. ನೆಕ್ಸ್ಟ್ ಸ್ನೇಹಿತರೆ ಗೋಮತಿ. ಯಾವುದು ಗೋಮತಿ ನದಿ. ಇದನ್ನು ಕೂಡ ಯು ಪಿಯಲ್ಲಿನೇ ಹುಟ್ಟಿ ಯು ಪಿಯಲ್ಲಿನೇ ಗಂಗಾ ನದಿಯನ್ನು ಸೇರುತ್ತದೆ. ಯಾವುದು ಗೋಮತಿ ಅಂತ ಕರಿತೇವೆ. ಯಾವುದು ಅಂತ ಕರಿತೇವೆ? ಗೋಮತಿ ನದಿ. ಗೋಮತಿ ನದಿಯು ಉತ್ತರ ಪ್ರದೇಶದಲ್ಲಿ ಹುಟ್ಟಿ ಉತ್ತರ ಪ್ರದೇಶದಲ್ಲಿನೇ ಸೊ ಯಾವ ನದಿಗೆ ಕೂಡುತ್ತದೆ? ಇದು ಅದು ಗಂಗಾ ನದಿಗೆ ಕೂಡುತ್ತದೆ ಅಂತ ಹೇಳ್ತೇವೆ. ನೆಕ್ಸ್ಟು ಮತ್ತಿತರ ಕೆಲವೊಂದು ಇದರ ಉಪನದಿಗಳು ಕಂಡು ಬರ್ತವೆ. ನಿಮಗೆ ಗೊತ್ತಿರಲಿ ಯಾವ್ಯಾವ ಇದರ ಉಪನದಿಗಳು ಇದಾವೆ ಅಂದ್ರೆ ಸೊ ಸ್ವಲ್ಪ ಪ್ರಮಾಣದಲ್ಲಿ ಇದರ ಕೆಲವೊಂದು ಉಪನದಿಗಳು ನಮಗೆ ಕಂಡು ಬರ್ತಾವೆ ಸ್ನೇಹಿತರೆ. ಆ ನದಿಗಳು ಕೂಡ ನಿಮಗೆ ಗೊತ್ತಿರಲಿ. ಸೊ ರಾಮಗಂಗಾ, ಇನ್ನೊಂದು ಯಾವ್ದು ಬರುತ್ತೆ ಅಂದ್ರೆ ರಾಮಗಂಗಾ, ಹೌದಾ. ಆಮೇಲೆ ಸರಸ್ವತಿ ಅಂತ ಕರಿತೇವೆ, ಸರಸ್ವತಿ. ಈಗ ರಾಮಗಂಗಾ ಸರಸ್ವತಿ ನದಿಗಳನ್ನು ಕೂಡ ಸ್ವಲ್ಪ ಈ ಗಂಗಾ ನದಿಯ ಉಪನದಿಗಳು ಇದಾವೆ, ಯು ಪಿಯಲ್ಲಿ ಕಂಡು ಬರ್ತಾವೆ ಸ್ನೇಹಿತರೆ. ಈ ಸರಸ್ವತಿ ನದಿಗೆ ನಾವು ಗುಪ್ತ ಗಾಮಿನಿ ಅಂತ ಕರಿತೇವೆ ಸ್ನೇಹಿತರೆ. ಏನಂತ ಕರಿತೇವೆ? ಗುಪ್ತ ಗಾಮಿನಿ ನದಿ ಅಂತ ಕರಿತೇವೆ. ಹಾಗಾಗಿ ಈ ರಾಮಗಂಗಾನು ನೆನ್ಪಿಟ್ಕೊಳ್ಳಿ, ಸರಸ್ವತಿನೂ ಕೂಡ ನೆನ್ಪಿಟ್ಕೊಳ್ಳಿ. ಇವೆರಡೂ ಕೂಡ ಎಲ್ಲಿ ಅಂದ್ರೆ ಯು ಪಿಯಲ್ಲಿನೇ ಹುಟ್ಟಿ ಉತ್ತರ ಪ್ರದೇಶದಲ್ಲಿನೇ ಹುಟ್ಟಿ ಯು ಪಿಯಲ್ಲಿನೇ ಎದಕ್ಕಂದ್ರೆ ಈ ಗಂಗಾ ನದಿಗೆ ಕೂಡ್ತಾವೆ ಸ್ನೇಹಿತರೆ. ಹಾಗಾಗಿ ಈ ಗಂಗಾ ನದಿ ಏನಿದೆಯಲ್ಲ ಇದರ ಬಹಳಷ್ಟು ವಿಶೇಷತೆ ಇತ್ತು. ಲಾಸ್ಟ್ ಕ್ಲಾಸ್ದಲ್ಲಿನೂ ನಾನು ಡಿಸ್ಕಷನ್ ಮಾಡಿದೆ, ಇವತ್ತು ನಾನು ಡಿಸ್ಕಷನ್ ಮಾಡಿದೆ. ಹಾಗಾಗಿ ಈ ಗಂಗಾ ನದಿಯನ್ನು ನೀವು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಈ ಗಂಗಾ ನದಿಯ ಮೇಲೆ ಪ್ರಮುಖ ಅಣೆಕಟ್ಟು ನಾನು ಹೇಳಿದೆ. ಯಾವುದಿದೆ ಅಂದ್ರೆ ಫರಕ್ಕಾ ಅಣೆಕಟ್ಟು ಇದೆ ಅಂತ ಕೂಡ ನಾನು ಹೇಳಿದೆ. ಯಾವುದು? ಫರಕ್ಕಾ ಅಣೆಕಟ್ಟು. ಹಾಗಾಗಿ ಈ ಗಂಗಾ ನದಿ ನೀವು ನೆನ್ಪಿಟ್ಕೊಳ್ಳಿ. ವಾಟ್ ಐ ಸೆಡ್ ದಟ್ ಆಲ್ ಪಾಯಿಂಟ್ ಯು ಶುಡ್ ರಿಮೆಂಬರ್. ಸೊ ಇಷ್ಟು ಗಂಗಾ ನದಿಯ ಬಗ್ಗೆ ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ನಂತರ ಈ ಗಂಗಾ ನದಿ ಆದ ನಂತರ ನಾವು ಎಲ್ಲಿ ಹೋಗಬೇಕಾಗತ್ತೆ ಅಂದರೆ ಬ್ರಹ್ಮಪುತ್ರ ನದಿಗೆ ಹೋಗಬೇಕಾಗತ್ತೆ. ಸೊ ನಾವು ಈಗ ಬ್ರಹ್ಮಪುತ್ರ ನದಿಗೆ ನೋಡೋಣ ಯಾವ ರೀತಿ ಬ್ರಹ್ಮಪುತ್ರ ನದಿ ಇದೆ. ಯಾಕಂದ್ರೆ ಬ್ರಹ್ಮಪುತ್ರ ನದಿನೂ ಕೂಡ ನಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಕಮ್ ಟು ದಿ ಪಾಯಿಂಟ್, ಬ್ರಹ್ಮಪುತ್ರ ರಿವರ್. ಈಗ ಬ್ರಹ್ಮಪುತ್ರ ನದಿ ನಾವು ನೋಡಿದಾಗ ಈ ಬ್ರಹ್ಮಪುತ್ರ ನದಿ ನೋಡಿ ಸ್ನೇಹಿತರೆ, ಹೆಡ್ಡಿಂಗ್ ಹಾಕೊಳ್ಳಿ ಬ್ರಹ್ಮಪುತ್ರ. ಯಾವ ಪುತ್ರ? ಬ್ರಹ್ಮಪುತ್ರ. ಹಾಗಾದ್ರೆ ಬ್ರಹ್ಮಪುತ್ರ ನದಿ ನಮಗೆ ಎಲ್ಲಿ ಜನ್ಮ ತಾಳತ್ತೆ, ಎಲ್ಲಿದಿಂದ ಎಲ್ಲಿವರೆಗೆ ಹೋಗುತ್ತೆ, ಅವು ಎಲ್ಲ ಅಂಶಗಳನ್ನು ನಾವು ನೋಡ್ಬೇಕಾಗತ್ತೆ ಸ್ನೇಹಿತರೆ. ಸೊ ಬ್ರಹ್ಮಪುತ್ರ ನದಿಯು ನಮಗೆ ಈ ಬ್ರಹ್ಮಪುತ್ರ ನದಿ ಸೊ ಈ ಭಾಗದಲ್ಲಿ ಯಾವ ಭಾಗದಲ್ಲಿ? ಟಿಬೇಟಿನ ಹತ್ತಿರ ನೋಡಿ. ಬ್ರಹ್ಮಪುತ್ರ ನದಿಯು ಟಿಬೇಟಿನ ಹತ್ತಿರ, ಇದು ನಮಗೆ ಟಿಬೇಟ್ ಇದೆ ಸ್ನೇಹಿತರೆ. ಈ ಬ್ರಹ್ಮಪುತ್ರ ನದಿಯು ಈ ಟಿಬೇಟಿನ ಹತ್ತಿರ, ಎಲ್ಲಿ? ಟಿಬೇಟ್. ಸೊ ಈ ಟಿಬೇಟಿನ ಹತ್ತಿರ ಸ್ನೇಹಿತರೆ ಇಲ್ಲಿ ನಮಗೆ ಒಂದು ಪ್ರದೇಶ ಕಂಡು ಬರುತ್ತೆ. ಟಿಬೇಟಿನ ಹತ್ತಿರ ಒಂದು ಯಾವ ಪ್ರದೇಶ ಇದೆ ನೋಡಿ ಅಲ್ಲಿ ಟಿಬೇಟಿನ ಹತ್ತಿರ. ಇಲ್ಲಿ ಒಂದು ಚೇಮಯಂಗಡಂಗ. ಯಾವ ಪ್ರದೇಶ? ಚೇಮಯಂಗಡಂಗ. ಟಿಬೇಟಿನ ಹತ್ತಿರ ಚೇಮಯಂಗ, ಹೌದಾ? ಚೇಮಯಂಗ ಡಂಗ.
ಚೇಮ್ಯಂಗ್ಡಂಗ್ ಟಿಬೇಟಿನ ಹತ್ತಿರ ಚೇಮಯಂಗಡಂಗ ಎಂಬ ಪ್ರದೇಶದಲ್ಲಿ ಬ್ರಹ್ಮಪುತ್ರ ನದಿ ಜನ್ಮ ತಾಳುತ್ತದೆ. ಇಷ್ಟೇ ನೀವು ನೆನಪಿಟ್ಕೋಬೇಕು. ಬ್ರಹ್ಮಪುತ್ರ ನದಿಯು ಟಿಬೇಟಿನ ಹತ್ತಿರ ಚೇಮಯಂಗಡಂಗ ಎಂಬ ಪ್ರದೇಶದಲ್ಲಿ ಜನ್ಮ ತಾಳುತ್ತದೆ. ಹೌದಾ? ಹಾಗಾದ್ರೆ ಸ್ನೇಹಿತರೆ, ಈ ನದಿಯು ಚೇಮಯಂಗಡಂಗ ಪ್ರದೇಶದಿಂದ ಹುಟ್ಟಿ ನೆಕ್ಸ್ಟ್ ಎಲ್ಲಿವರೆಗೆ ಹೋಗುತ್ತೆ ನೋಡಿ. ಒಂದು ಸ್ವಲ್ಪ ಅಬ್ಸರ್ವೇಷನ್ ನೀವು ಮಾಡಿದಾಗ ನಂತರ ಈ ನದಿ ಎಲ್ಲಿವರೆಗೆ ಬರುತ್ತೆ ನೋಡಿ. ಹೌದಾ? ಚೇಮಯಂಗಡಂಗ ಪ್ರದೇಶದಿಂದ ಹುಟ್ಟಿ ನಂತರ ಈ ನದಿಯು ಟಿಬೇಟ್ ಮುಖಾಂತರ ಹರಿದು, ಟಿಬೇಟ್ ಎದರ ಮುಖಾಂತರ ಹರಿದು? ಟಿಬೇಟ್ ಇಲ್ಲಿ ಹರಿತಾ ಇದೆ ನೋಡಿ. ಎದರ ಮುಖಾಂತರ ಹರಿದು? ಟಿಬೇಟ್. ಹೌದಾ? ಈಗ ಟಿಬೇಟ್ನ್ಯಾಗ ಈ ನದಿ ಟಿಬೇಟ್ ಮುಖಾಂತರ ಹರಿತಾ ಇದೆ. ಟಿಬೇಟ್ ಮುಖಾಂತರ ಹರಿಯುವಾಗ ಆ ಟಿಬೇಟ್ ಏನಂದ್ರೆ ನಾವು ದ್ಯಾಟ್ ಟಿಬೇಟ್ ಈಸ್ ಅಕ್ಯುಪೈಡ್ ಬೈ ಚೀನಾ. ಹೌದಾ? ಆ ಟಿಬೇಟ್ ಯಾರಿಂದ ಅಕ್ಯುಪೈಡ್ ಆಗಿದೆ? ಚೀನಾದಿಂದ. ಹಾಗಾದ್ರೆ ಈ ಟಿಬೇಟ್ ಮತ್ತು ಈ ಚೀನಾದಲ್ಲಿ ಈ ನದಿ ಹರಿಯುವಾಗ ಇದಕ್ಕೆ ಚೀನಾ ಮತ್ತು ಟಿಬೇಟ್ದಲ್ಲಿ ಏನಂತ ಕರೀತಾರೆ ಅಂದ್ರ ಸಾಂಗ್ಪೋ ಅಂತ ಕರೀತಾರೆ ಸ್ನೇಹಿತರೆ. ಏನಂತ ಕರೀತಾರೆ? ಸಾಂಗ್ಪೋ. ಇಲ್ಲಿ ಹರಿತಾ ಇದೆಯಲ್ಲ, ಹಾಗಾಗಿ ಈ ಭಾಗದಲ್ಲಿ ಈ ನದಿಗೆ ಏನಂತ ಕರೀತಾರೆ ಅಂದ್ರೆ ಟಿಬೇಟ್ ಅಥವಾ ಚೀನಾದಲ್ಲಿ ಸಾಂಗ್ಪೋ ಅಂತ ಕರಿತೇವೆ. ಏನಂತ ಕರಿತೇವೆ? ಸಾಂಗ್ಪೋ. ಹೌದಾ? ಸಾಂಗ್ಪೋ ಅಂತ ಕರಿತೇವೆ ಸ್ನೇಹಿತರೆ. ಪ್ಲೀಸ್ ರಿಮೆಂಬರ್. ನಂತರ ಈ ನದಿಯು ಈ ರೀತಿ ಹೋಗುತ್ತೆ. ನೆಕ್ಸ್ಟು ಅರುಣಾಚಲ ಪ್ರದೇಶ ಕಡೆಗೆ ಬಂತು. ಯಾವ ಪ್ರದೇಶದ ಕಡೆಗೆ? ಅರುಣಾಚಲ ಪ್ರದೇಶ. ಈಗ ಅರುಣಾಚಲ ಪ್ರದೇಶದ ಹತ್ತಿರ ಇಲ್ಲಿ ಬಂದಾಗ ಈ ನದಿ ಯಾಕೆ ಅಲ್ಲಿ ಯೂ ಟರ್ನ್ ತಗೊಳುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ಈ ನದಿ ಏನ್ ತಗೊಳುತ್ತೆ ಅಂದ್ರೆ ಯೂ ಟರ್ನ್ ತಗೊಳ್ತಾ ಇದೆ. ಯಾಕಂದ್ರೆ ಈ ಭಾಗದಲ್ಲಿ ಒಂದು ಎತ್ತರವಾದಂತ ಪರ್ವತ ಶಿಖರ ಇದೆ. ಯಾವ ಪರ್ವತ ಶಿಖರ ಇದೆ? ಸಪೋಸ್ ಈ ನದಿ ಹಿಂಗೆ ಹರಿಬೇಕಾಗಿತ್ತು, ಮುಂದೆ ಆ ಕಡೆಗೆ ಮಯನ್ಮಾರ್ ದೇಶಕ್ಕೆ ಹೋಗ್ಬೇಕಾಗಿತ್ತು. ಬಟ್ ಈ ನದಿ ಮಯನ್ಮಾರ್ ದೇಶಕ್ಕೆ ಹೋಗ್ಲಿಲ್ಲ ಸ್ನೇಹಿತರೆ, ಇಲ್ಲಿಗೆ ಯೂ ಟರ್ನ್ ತಗೊಳ್ತು. ಯಾಕೆ ಇದು ನದಿ ಯೂ ಟರ್ನ್ ತಗೊಳ್ತಂದ್ರೆ ಈ ಭಾಗದಲ್ಲಿ ಒಂದು ನಮಗೆ ಅರುಣಾಚಲ ಪ್ರದೇಶದ ಹತ್ತಿರ ಇಲ್ಲಿ ಒಂದು ಪರ್ವತ ಶಿಖರ ಕಂಡು ಬರುತ್ತೆ. ಯಾವ ಪರ್ವತ ಶಿಖರ ಇದೆ ಅಂದ್ರೆ ಸ್ನೇಹಿತರೆ ಅದಕ್ಕೆ ನಾವು ನಮ್ಚಾ ಬಾರ್ವಾ ಅಂತ ಕರಿತೇವೆ. ಏನಂತ ಕರಿತೇವೆ? ನಮ್ಚಾ. ನಮ್ಚಾ ನಮಚಾ ಬಾರ್ವಾ. ಹೌದಾ? ನಮ್ಚಾ ಬಾರ್ವಾ ಏನಂತ ಕರಿತೇವೆ? ನಮ್ಚಾ ಬಾರ್ವಾ ಪರ್ವತ ಅಂತ ಕರಿತೇವೆ ಸ್ನೇಹಿತರೆ. ಸೊ ಈ ನಮ್ಚಾ ಬಾರ್ವಾ ಪರ್ವತವು 7554 ಮೀಟರ್ ಎತ್ತರ ಇದೆ ಸ್ನೇಹಿತರೆ. 7554 ಮೀಟರ್ ಎತ್ತರ ಇದೆ. ಎಷ್ಟು ಮೀಟರ್ ಎತ್ತರ ಇದೆ ಇದು? ಸೊ ವಿ ಕ್ಯಾನ್ ಸೇ ದ್ಯಾಟ್ ಈಗ ನೋಡ್ರಿ, ನಾವು ಏನು ಹೇಳ್ಬೋದು ಇದನ್ನ ಇಲ್ಲಿ ನಾವು ನೋಡಿದಾಗ. ಸೊ ಈ ಪರ್ವತ ನಾವು ನೋಡಿದ್ದೇವೆ ಸ್ನೇಹಿತರೆ. ಈ ಪರ್ವತ ಇಲ್ಲಿ ಈ ಭಾಗದಲ್ಲಿ ಇತ್ತು ನಮ್ಚಾ ಬಾರ್ವಾ. ಇದು ಎಷ್ಟು ಎತ್ತರ ಇತ್ತು? ಇದು 7554 ಮೀಟರ್ ಎತ್ತರ. ಹೌದಾ? ಈ ಪರ್ವತ ಇಲ್ಲಿ ಎತ್ತರ ಇರುವುದರಿಂದ ಈ ನದಿ ಏನಾಯ್ತಂದ್ರ ಈ ರೀತಿ ಯೂ ಟರ್ನ್ ತಗೊಳ್ತು. ಈಗ ಇಲ್ಲಿ ಏನು ಯೂ ಟರ್ನ್ ತಗೊಳತ್ತಲ್ಲ, ಈ ಯೂ ಟರ್ನ್ ತಗೊಳ್ಳುವಂತ ಪ್ರದೇಶಕ್ಕೆ ನಾವು ಏನಂತ ಕರಿತೇವೆ ಅಂದ್ರ ಸಿಯಾಂಗ್ ಅಂತ ಕರಿತೇವೆ ಸ್ನೇಹಿತರೆ. ಏನಂತ ಕರಿತೇವೆ? ಈ ನದಿ ಏನು ಯೂ ಟರ್ನ್ ತಗೊಳತ್ತಲ್ಲ ಈ ಪ್ರದೇಶಕ್ಕೆ ನಾವು ಸಿಯಾಂಗ್. ಸಿಯಾಂಗ್ ಪ್ಲೀಸ್ ರಿಮೆಂಬರ್. ಏನಂತ ಕರಿತೇವೆ? ಸಿಯಾಂಗ್. ಇವೆಲ್ಲ ಕ್ವಶನ್ಸ್ ಕೇಳ್ತಾರೆ. ಸಿಯಾಂಗ್ ಅಂತ ಕರಿತೇವೆ. ನಂತರ ಈ ನದಿಯು ಸಿಯಾಂಗ್ ಅನ್ನುವಂಥ ಪ್ರದೇಶದಲ್ಲಿ ಯೂ ಟರ್ನ್ ತಗೊಳ್ತು. ಯೂ ಟರ್ನ್ ತಗೊಂಡ ನಂತರ ಈ ನದಿಯು 2 ಕವಲುಗಳ ಮುಖಾಂತರ ಬರ್ತಾ ಇದೆ ನೋಡಿ. ಇಲ್ಲಿ ಒಂದು ಕವಲು, ಇದು ಒಂದು ಕವಲು. ಹೌದಾ? ಈಗ ಏನು 2 ಕವಲುಗಳ ಮುಖಾಂತರ ಬರುತ್ತಲ್ಲ ಒಂದಕ್ಕೆ ನಾವು ದಿಹಾಂಗ್ ಅಂತ ಕರಿತೇವೆ ಸ್ನೇಹಿತರೆ. ಒಂದು ಕವಲು ಏನು ಬರ್ತಾ ಇದೆಯಲ್ಲ ಇದಕ್ಕೆ ದಿಹಾಂಗ್. ಪ್ಲೀಸ್ ರಿಮೆಂಬರ್, ದಿಹಾಂಗ್ ಕವಲು. ದಿಹಾಂಗ್ ಏನಂತ ಕರಿತೇವೆ? ದಿಹಾಂಗ್ ಕವಲು. ಇನ್ನ ಒಂದು ಕವಲು ಏನಿದೆಯಲ್ಲ ಇದಕ್ಕೆ ನಾವು ದಿಬಾಂಗ್ ಅಂತ ಕರಿತೇವೆ. ಏನಂತ ಕರಿತೇವೆ? ದಿಬಾಂಗ್. ಒಂದು ದಿಹಾಂಗ್ ಕವಲು, ಇನ್ನ ಒಂದು ದಿಬಾಂಗ್ ಕವಲು ಆಗಿದೆ. ಹೌದಾ? ನಂತರ ಈ 2 ಕವಲುಗಳು ಅರುಣಾಚಲ ಪ್ರದೇಶದಲ್ಲಿ ಕೂಡಿ, ದಿಹಾಂಗ್ ಮತ್ತು ದಿಬಾಂಗ್ ಕವಲುಗಳು ಅರುಣಾಚಲ ಪ್ರದೇಶದಲ್ಲಿ ಕೂಡಿ, ನಂತರ ಈ ನದಿಯು ಈ ರೀತಿ ಬರುತ್ತೆ.
ಎಲ್ಲಿಗೆ ಬತ್ತಂದ್ರ ಅರುಣಾಚಲ ಪ್ರದೇಶದಿಂದ ಅಸ್ಸಾಮಕ್ಕೆ ಬತ್ತು ಸ್ನೇಹಿತರೆ. ಎಲ್ಲಿಗೆ ಬತ್ತು? ಅಸ್ಸಾಂ. ಈ ರೀತಿ ಅಸ್ಸಾಮಕ್ಕೆ ಬರುತ್ತೆ. ಹೌದಾ? ಅಸ್ಸಾಮದಿಂದ ಈ ನದಿಯು ಎಲ್ಲಿಗೆ ಹೋಗತ್ತೆ ಅಂದ್ರ ನೆಕ್ಸ್ಟ್ ಬಾಂಗ್ಲಾದೇಶಕ್ಕೆ ಬತ್ತು ನೋಡ್ರಿ. ಎಲ್ಲಿಗೆ ಬತ್ತು? ಬಾಂಗ್ಲಾದೇಶ. ನೆಕ್ಸ್ಟ್ ಇದು ಬಾಂಗ್ಲಾದೇಶದಿಂದ ಈ ನದಿ ಏನು ಸೇರತ್ತೆ ಅಂದ್ರ ಏನು ಸೇರ್ತಾ ಇದೆ? ಬಂಗಾಳ ಕೊಲ್ಲಿಯನ್ನು ಸೇರ್ತಾ ಇದೆ. ಸೊ ಒನ್ಸ್ ಅಗೇನ್ ಐ ವಾಂಟ್ ಟು ರಿಪೀಟ್ ಯು ಮೈ ಡಿಯರ್ ಫ್ರೆಂಡ್ಸ್. ಈಗ ಇಲ್ಲಿದಿಂದ ಹುಟ್ಟತಾ ಇದೆ ಯಾವುದು? ಬ್ರಹ್ಮಪುತ್ರ ನದಿ. ಎಲ್ಲಿದಿಂದ? ಟಿಬೇಟ್. ಹಾಗಾದ್ರೆ ಟಿಬೇಟ್ ಹೇಳಿದೆ, ಟಿಬೇಟಿನ ಯಾವ ಪ್ರದೇಶ? ಚೇಮಯಂಗ್ಡಂಗ್. ಹೌದಾ? ಯಂಗ ಮತ್ತು ಡಂಗ. ಚೇಮಯಂಗ್ಡಂಗ್. ಹೌದಾ? ಚೇಮಯಂಗ್ಡಂಗ್ ಪ್ರದೇಶದಿಂದ ಹುಟ್ಟಿ ನಂತರ ಈ ನದಿಯು ಈ ರೀತಿ ಹರಿತಾ ಇದೆ ಸ್ನೇಹಿತರೆ, ಚೀನಾ ಮತ್ತು ಟಿಬೇಟ್ ಮುಖಾಂತರ. ಟಿಬೇಟ್ ಈಸ್ ಅಕ್ಯುಪೈಡ್ ಬೈ ಚೀನಾ ಅಂತ ಹೇಳಿದೆ. ಹಾಗಾದ್ರೆ ಈ ರೀತಿ ಹರಿಯುವಾಗ ಈ ರೀತಿ ಹರಿದು ಹೋಗತ್ತೆ ಈ ನದಿ. ಇಲ್ಲಿದಿಂದ ಈ ನದಿ ಏನಂದ್ರೆ ಯೂಟರ್ನ್ ತಗೊಳ್ತು. ಯಾಕಂದ್ರೆ ಯೂಟರ್ನ್ ತಗೊಳ್ಳಿಕ್ಕೆ ಕಾರಣ ಏನು? ಈ ನದಿ ಹಿಂಗೆ ಮುಂದೆ ಹೋಗ್ಬಿಡ್ತಿತ್ತು. ಇಲ್ಲಿ ನಮ್ಚಾ ಬಾರ್ವಾ ಅನ್ನುವಂಥ ಪರ್ವತ ಇದೆ ಸ್ನೇಹಿತರೆ. ಆ ಪರ್ವತ 7054 ಮೀಟರ್ ಎತ್ತರ ಇದೆ. ಅಪ್ಪ 7054 ಅಂದ್ರೆ ವಿಚಾರ ಮಾಡ್ರಿ ನೀವು. ಸೊ 7000 ಅಂದ್ರೆ ನಮಗೆ ಎಷ್ಟೈತೆ ಅಂದ್ರೆ 7 ಕಿಲೋಮೀಟರ್ ಎತ್ತರ ಆಯ್ತು. 7 ಕಿಲೋಮೀಟರ್ ಅಂದ್ರೆ ಯು ಶುಡ್ ಥಿಂಕ್ ದ್ಯಾಟ್. ಹೌದಾ? 7.5 ಕಿಲೋಮೀಟರ್ ತನ ಎತ್ತರ ಇದೆ ಇದು ನಮ್ಚಾ ಬರ್ವಾ ಪರ್ವತ. ಅದಕ್ಕೆ ಈ ನದಿ ಏನಂದ್ರ ಈ ಕಡೆಗೆ ಹೋಗ್ಲಿಲ್ಲ, ಆ ಕಡೆ ಮಯನ್ಮಾರ್ ದೇಶದ ಕಡೆಗೆ ಭಾರತ ದೇಶದ ಒಳಗೆ ಬತ್ತು. ಭಾರತ ದೇಶದ ಒಳಗಡೆಗೆ ಬರುವಾಗ ಈ ಪ್ರದೇಶದಿಂದ ಏನು, ಯಾವ ಪ್ರದೇಶದ ಹತ್ತಿರದಿಂದ ಇದು ಒಳಗೆ ಬರುತ್ತೆ ಅಂದ್ರೆ ಸಿಯಾಂಗ್ ಅನ್ನುವಂಥ ಪ್ರದೇಶ. ಯಾವ ಪ್ರದೇಶ? ಸಿಯಾಂಗ್ ಅನ್ನುವಂಥ ಪ್ರದೇಶದಿಂದ ಸ್ನೇಹಿತರೆ. ಅವಾಗ 2 ಕವಲುಗಳ ಮುಖಾಂತರ ಬರುತ್ತೆ. ಒಂದು ದಿಹಾಂಗ್ ಅನ್ನುವಂಥ ಕವಲು, ಇನ್ನ ಒಂದು ದಿಬಾಂಗ್ ಅನ್ನುವಂಥ ಕವಲು. ದಿಹಾಂಗ್ ಮತ್ತು ದಿಬಾಂಗ್ ಈ 2 ಕವಲುಗಳು ಮತ್ತೆ ಅರುಣಾಚಲ ಪ್ರದೇಶದಲ್ಲಿ ಕೂಡ್ತಾವೆ. ನೆಕ್ಸ್ಟ್ ಈ ನದಿ ಏನಾಗತ್ತೆ ಅಂದ್ರೆ ಸ್ನೇಹಿತರೆ, ಅರುಣಾಚಲ ಪ್ರದೇಶದಿಂದ ಇದೇ ರೀತಿ ಅಸ್ಸಾಮಕ್ಕೆ ಬರುತ್ತೆ. ಅಸ್ಸಾಂದಿಂದ ಈ ನದಿ ಎಲ್ಲಿ ಹೋಗುತ್ತೆ ಅಂದ್ರೆ ಬಾಂಗ್ಲಾದೇಶಕ್ಕೆ ಹೋಗುತ್ತೆ. ಬಾಂಗ್ಲಾದೇಶದಿಂದ ಈ ನದಿ ಎಲ್ಲಿಗೆ ಬರುತ್ತೆ? ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಹಾಗಾದ್ರೆ ಈ ನದಿಯ ಮೇಲೆ ಏನು ವಿಶೇಷತೆ ಇದಾವೆ ನೋಡಿ. ಈಗ ಈ ನದಿಯ ಮೇಲೆ ನಾವು ವಿಶೇಷತೆ ನೋಡಿದಾಗ ಈ ನದಿಯ ಒಟ್ಟು ನಾವು ಉದ್ದ ನೋಡಿದಾಗ, ಹೌದಾ? ಈಗ ಈ ನದಿಯ ನಾವು ಒಟ್ಟು ಉದ್ದ ನೋಡಿದಾಗ 2000 ನಾವು 800 ಎಷ್ಟೊತ್ತು ಕರಿಬಹುದು ಅಂದ್ರೆ ಸೊ 2810 ನಾವು ಕರಿಬಹುದು. ಬಟ್ ಕೆಲವೊಂದು ಬುಕ್ದಲ್ಲಿ ನಿಮಗೆ ಏನಂದ್ರೆ ಚಿಲ್ಲರೆ ಕೊಟ್ಟಿರ್ತಾರೆ 2800 ಕಿಲೋಮೀಟರ್ ಇದೆ ಅಂತ ನಾವು ಹೇಳ್ಬೋದು. ಸೊ ಇನ್ ಸಮ್ ಬುಕ್ ದೇ ವಾಂಟ್ ಟು ಗಿವ್ ಯು 2900 ಕಿಲೋಮೀಟರ್ ಹಿಂಗೆ ಕೊಟ್ಟಿರ್ತಾರೆ. ಬಟ್ ನೀವು ಈ ನದಿಯ ಒಟ್ಟು ಉದ್ದ 2800 ಕಿಲೋಮೀಟರ್ ಇದೆ ಅಂತ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಈ 2800 ಕಿಲೋಮೀಟರ್ದಲ್ಲಿ ಇದು ಭಾರತ ದೇಶದಲ್ಲಿ ಎಷ್ಟು ಕಿಲೋಮೀಟರ್ ಈ ನದಿ ಹರಿಯುತ್ತೆ ಅಂದ್ರೆ 800 ಭಾರತ ದೇಶದಲ್ಲಿ ಸ್ನೇಹಿತರೆ ಈ ನದಿಯು ಭಾರತ ದೇಶದಲ್ಲಿ 885 ಕಿಲೋಮೀಟರ್ ಉದ್ದ ಹರಿಯುತ್ತೆ. ನೋಡಿ ಈ ನದಿಯ ಉದ್ದ ಎಷ್ಟಿದೆ? 2800 ಕಿಲೋಮೀಟರ್ ಇದೆ. ಹಾಗಾದ್ರೆ ಈ ನದಿ ಭಾರತ ದೇಶದಲ್ಲಿ ಹರಿಯುವುದು ಎಷ್ಟಿದೆ ಅಂದ್ರೆ ಸ್ನೇಹಿತರೆ 2000. ಈಗ ನೋಡ್ರಿ 2800ದಲ್ಲಿ 885 ಕಿಲೋಮೀಟರ್ ಮಾತ್ರ ಈ ನದಿ ಏನಾಗತ್ತೆ ಅಂದ್ರ ಸೊ ಭಾರತ ದೇಶದಲ್ಲಿ ಹರಿಯುತ್ತೆ. ಹಾಗಾದ್ರೆ ಈ ನದಿಗೆ ನಾವು ಚೀನಾ ಅಥವಾ ಟಿಬೇಟ್ದಲ್ಲಿ ಏನಂತ ಕರೆದೇವೆ? ಈ ನದಿಗೆ ನಾವು ಟಿಬೇಟ್ ಅಥವಾ ಚೀನಾದಲ್ಲಿ ಏನಂತ ಕರೆದೇವೆ ಸ್ನೇಹಿತರೆ? ಸೊ ಇದಕ್ಕೆ ನಾವು ಕರೆಯುವಂತ ಹೆಸರು ಸೊ ಟಿಬೇಟ್ ಅಥವಾ ಚೀನಾದಲ್ಲಿ. ಈಗ ಟಿಬೇಟ್ ಅಥವಾ ಚೀನಾ, ಟಿಬೇಟ್ ಈಸ್ ಅಕ್ಯುಪೈಡ್ ಬೈ ಚೀನಾ ಅಂತ ಹೇಳಿದೆ ನಾನು. ಇಲ್ಲಿ ನಾವು ಸಾಂಗ್ಪೋ ಅಂತ ಕರೆದೇವೆ. ಏನಂತ ಕರೆದೇವೆ? ಸಾಂಗ್ಪೋ. ಹೌದಾ? ಸಾಂಗ್ಪೋ ಟಿಬೇಟ್ ಅಥವಾ ಚೀನಾದಲ್ಲಿ. ನೆಕ್ಸ್ಟ್ ಸಿಯಾಂಗ್ ಅನ್ನುವಂಥ ಪ್ರದೇಶದಲ್ಲಿ ಇದು ಏನಾಯ್ತು? ಯೂಟರ್ನ್ ಹೊಡಿತು. 2 ಕವಲುಗಳ ಮುಖಾಂತರ ಬತ್ತು. ಒಂದು ದಿಹಾಂಗ್, ಇನ್ನ ಒಂದು ದಿಬಾಂಗ್. ಯಾಕಂದ್ರೆ ನಮ್ಚಾ ಬಾರ್ವಾ ಪರ್ವತ ಅಡ್ಡಿ ಬತ್ತು ಸ್ನೇಹಿತರೆ, ಬ್ಯಾರಿಯರ್ ಆಯಿತು. ನೆಕ್ಸ್ಟ್ ಅರುಣಾಚಲ ಪ್ರದೇಶದಲ್ಲಿ ಇದು ಏನಂದ್ರೆ 2 ದಿಹಾಂಗ್ ಮತ್ತು ದಿಬಾಂಗ್ ಕವಲುಗಳು ಕೂಡಿದು ನಂತರ ಈ ನದಿ ಸೊ ಅರುಣಾಚಲ ಪ್ರದೇಶ್ ನೋಡ್ರಿ ಅರುಣಾಚಲ ಪ್ರದೇಶ್ ಅಸ್ಸಾಂ ಮುಖಾಂತರ ಬಾಂಗ್ಲಾದೇಶಕ್ಕೆ ಬಂತು. ಈಗ ಈ ನದಿ
ಈ ಅರುಣಾಚಲ ಪ್ರದೇಶನಿಂದ ಎಲ್ಲಿಗೆ ಅಂದ್ರ ಬ್ರಹ್ಮಪುತ್ರಕ್ಕೆ ಬರುವಾಗ ಸ್ನೇಹಿತರೆ, ಎಲ್ಲಿ ಬರುವಾಗ ಬ್ರಹ್ಮಪುತ್ರ, ಈ ಬ್ರಹ್ಮಪುತ್ರ ನದಿ ಅಸ್ಸಾಮಕ್ಕೆ ಬರುವಾಗ ಈ ಅಸ್ಸಾಂದಲ್ಲಿ ಏನ್ ನಿರ್ಮಾಣ ಮಾಡುತ್ತೆ ಅಂದ್ರ ಮಜುಲಿ ಅನ್ನುವಂಥ ದ್ವೀಪವನ್ನು ನಿರ್ಮಾಣ ಮಾಡುತ್ತೆ. ಯಾವುದು? ಮಜುಲಿ. ಪ್ಲೀಸ್ ರಿಮೆಂಬರ್ ದ್ಯಾಟ್ ಮಜುಲಿ ಅನ್ನುವಂಥ ದ್ವೀಪವನ್ನು ನಿರ್ಮಾಣ ಮಾಡುತ್ತೆ. ಯಾವ ದ್ವೀಪ? ಮಜುಲಿ. ಇದನ್ನ ನೆನ್ಪಿಟ್ಕೊಳ್ಳಿ. ಮಜುಲಿ, ಮಜುಲಿ ಅನ್ನುವಂಥ ದ್ವೀಪ ನಿರ್ಮಾಣ ಮಾಡುತ್ತೆ. ಸೊ ಈ ಮಜುಲಿ ಅನ್ನುವಂಥ ದ್ವೀಪ ಏನಿದೆ ಅಂದ್ರೆ ಸ್ನೇಹಿತರೆ, ಜಗತ್ತಿನಲ್ಲಿನೇ ನದಿಗಳು ನಿರ್ಮಿಸಿರುವ ದ್ವೀಪಗಳಲ್ಲಿ ಅತ್ಯಂತ ದೊಡ್ಡ ದ್ವೀಪ. ದಿಸ್ ಇಸ್ ದ ಲಾರ್ಜೆಸ್ಟ್ ರಿವರೈನ್ ಐಲ್ಯಾಂಡ್ ಅದಕ್ಕೆ ಕರೀತೇವೆ. ಜಗತ್ತಿನಲ್ಲಿನೇ ನದಿಗಳಿಂದ ನಿರ್ಮಿತವಾಗಿರುವ ದ್ವೀಪಗಳಲ್ಲಿ ಅತ್ಯಂತ ದೊಡ್ಡ ದ್ವೀಪ ಯಾವುದಾಗಿದೆ ಅಂದ್ರೆ ಮಜುಲಿ ದ್ವೀಪ ಆಗಿದೆ ಸ್ನೇಹಿತರೆ. ಇದು ಯಾವ ನದಿಯಿಂದ ನಿರ್ಮಿತವಾಗಿದೆ ಅಂದ್ರೆ ಬ್ರಹ್ಮಪುತ್ರ ನದಿಯಿಂದ ಇದು ನಿರ್ಮಿತವಾಗಿದೆ. ಯಾವುದು? ಮಜುಲಿ ದ್ವೀಪ. ಹಾಗಾದ್ರೆ ಈ ಮಜುಲಿ ದ್ವೀಪದಲ್ಲಿ ಏನು ವಿಶೇಷತೆ ಇದೆ? ಈ ಮಜುಲಿ ದ್ವೀಪದಲ್ಲಿ 15ನೇ ಶತಮಾನದ ಶಂಕರ್ ದೇವರವರ ಅಥವಾ ಶಂಕರಾಚಾರ್ಯರವರ 15ನೇ ಶತಮಾನದ ಶಂಕರ್ ದೇವರವರ ಅಥವಾ ಶಂಕರಾಚಾರ್ಯರವರ ವೈಷ್ಣವ ಸಂಸ್ಕೃತಿ ಇಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಯಾವ ಸಂಸ್ಕೃತಿ? ವೈಷ್ಣವ ಸಂಸ್ಕೃತಿ ಇಲ್ಲಿ ಕಂಡುಬರುತ್ತೆ. 15ನೇ ಶತಮಾನದ ಶಂಕರಾಚಾರ್ಯರವರ ಅಥವಾ ಶಂಕರ ದೇವರವರ ಸೊ ವೈಷ್ಣವ ಕಲ್ಚರಲ್ ಇಲ್ಲಿ ಕಂಡುಬರುತ್ತೆ. ಎಲ್ಲಿ? ಮಜುಲಿ ದ್ವೀಪದಲ್ಲಿ. ಹಾಗಾದ್ರೆ ಈ ಮಜುಲಿ ದ್ವೀಪಕ್ಕೆ ಈ 2014 ಸಮಯದಲ್ಲಿ ಏನಂದ್ರ ಜಿಲ್ಲಾ ಸ್ಥಾನಮಾನ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾವ ಸ್ಥಾನಮಾನ? ಜಿಲ್ಲಾ ಸ್ಥಾನಮಾನ. ನೀವು ನೆನ್ಪಿಟ್ಕೋಬೇಕು. ಸೊ ಯಾವ ದ್ವೀಪವು ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಜಿಲ್ಲಾ ಸ್ಥಾನಮಾನ ಪಡೆದುಕೊಂಡಿದೆ ಅಂದ್ರೆ ಅದು ಮಜುಲಿ ದ್ವೀಪ ಮಾತ್ರ ಜಿಲ್ಲಾ ಸ್ಥಾನಮಾನವನ್ನು ಮೊಟ್ಟ ಮೊದಲಿಗೆ ಪಡೆದುಕೊಂಡಂತ ಒಂದು ದ್ವೀಪ. ಯಾವುದು? ಮಜುಲಿ ದ್ವೀಪ. ಹೌದಾ? ಹಾಗಾದ್ರೆ ಈ ಮಜುಲಿ ದ್ವೀಪಕ್ಕೆ ಜಿಲ್ಲಾ ಸ್ಥಾನಮಾನ ಸಿಕ್ಕಿದೆ ಸ್ನೇಹಿತರೆ. 15ನೇ ಶತಮಾನದ ಶಂಕರಾಚಾರ್ಯರವರ ವೈಷ್ಣವ ಸಂಸ್ಕೃತಿ ಕಂಡುಬರುತ್ತೆ. 2014ರಲ್ಲಿ ಇದಕ್ಕೆ ಜಿಲ್ಲಾ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಅಂತ ನಾವು ಹೇಳಿದ್ದೇವೆ. ಈ ದ್ವೀಪವು ಯಾವ ರಾಜ್ಯದಲ್ಲಿ ಇದೆ ಅಂದಾಗ ಅಸ್ಸಾಂದಲ್ಲಿ ಇದೆ ಅಂತ ಹೇಳ್ತೇವೆ. ಎಲ್ಲಿದೆ ಇದು? ಅಸ್ಸಾಂದಲ್ಲಿ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಈ ದ್ವೀಪ ಬಹಳಷ್ಟು ಇಂಪಾರ್ಟೆಂಟ್ ಈ ನದಿಯಲ್ಲಿ ಇರುವಂಥದ್ದು. ನೆಕ್ಸ್ಟ್ ಈ ಬ್ರಹ್ಮಪುತ್ರ ನದಿಯಿಂದ ನೆಕ್ಸ್ಟ್ ಏನಾಗತ್ತೆ ಅಂದ್ರೆ ಸ್ನೇಹಿತರೆ, ಇದರಿಂದ ಕೆಂಪು ಮಣ್ಣಿನ ಮೈದಾನನೂ ಕೂಡ ಈ ಭಾಗದಲ್ಲಿ ನಿರ್ಮಿತವಾಗಿರುತ್ತೆ. ಕೆಂಪು ಮಣ್ಣಿನ ಮೈದಾನ. ಯಾವ ಮಣ್ಣಿನ ಮೈದಾನ? ಈ ನದಿಯಿಂದ ಕೆಂಪು ಮಣ್ಣಿನ ಮೈದಾನ ನಿರ್ಮಿತವಾಗಿರುತ್ತೆ. ಕೆಂಪು ಮಣ್ಣು ಎಲ್ಲಿ ನಿರ್ಮಿತವಾಗಿರುತ್ತೆ? ಕೆಂಪು ಮಣ್ಣಿನ ಮೈದಾನ ಈ ನದಿಯಿಂದ. ಸೊ ಈ ನದಿಯಿಂದ ಕೆಂಪು ಮಣ್ಣಿನ ಮೈದಾನವು ನಾವು ಹೇಳ್ಬೋದು ಸ್ನೇಹಿತರೆ ಎಲ್ಲಿ ನಿರ್ಮಿತವಾಗಿರುತ್ತೆ ಅಂದ್ರೆ ಸೊ ಅಸ್ಸಾಂದಲ್ಲಿ ಅಂತ ಹೇಳ್ತೇವೆ. ಹಾಗಾದ್ರೆ ಈ ನದಿ ಹರಿದು ಬರುವಾಗ ಅಸ್ಸಾಂದಲ್ಲಿ ಒಂದು ರಾಷ್ಟ್ರೀಯ ಉದ್ಯಾನವನ ಇದೆ ಸ್ನೇಹಿತರೆ. ಹೌದಾ? ಯಾವ ಒಂದು ರಾಷ್ಟ್ರೀಯ ಉದ್ಯಾನವನಕ್ಕೆ ಇದು ತಾಗಿ ಬರುತ್ತೆ ಅಂದ್ರ ಈ ಭಾಗದಲ್ಲಿ ಒಂದು ನಮಗೆ ರಾಷ್ಟ್ರೀಯ ಉದ್ಯಾನವನ ಈ ನದಿಯ ಹತ್ತಿರ ಕಂಡು ಬರುತ್ತೆ. ನಮಗೆ ಯಾವ್ದಿದೆ ಅಂದ್ರ ಕಾಜಿರಂಗನ್ ರಾಷ್ಟ್ರೀಯ ಉದ್ಯಾನವನ. ಯಾವುದು? ಕಾಜಿರಂಗನ್ ಅಂತ ಕರಿತೇವೆ. ಹೌದಾ? ಏನು ಕಾಜಿರಂಗನ್ ರಾಷ್ಟ್ರೀಯ ಉದ್ಯಾನವನ ಏನಿದೆಯಲ್ಲ ಸ್ನೇಹಿತರೆ, ಕಾಜಿರಂಗನ್ ಈ ಕಾಜಿರಂಗನ್ ರಾಷ್ಟ್ರೀಯ ಉದ್ಯಾನವನ ಹತ್ತಿರ ಈ ನದಿ ಹಾದು ಬರುತ್ತೆ. ಹಾಗಾದ್ರೆ ಈ ಕಾಜಿರಂಗನ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಜಾಸ್ತಿ ನಮಗೆ ಏನು ಕಂಡು ಬರ್ತಾವಂದ್ರ ಒನ್ ಹಾರ್ನ್ ರೈನೋಸ್, ಒಂದು ಕೊಂಬಿನ ಗೆಂಡಾ ಮೃಗಗಳು ಕಂಡು ಬರ್ತಾವೆ ಸ್ನೇಹಿತರೆ. ಅಲ್ಲಿ ಏನ್ ಕಂಡು ಬರ್ತವೆ? ಒಂದು ಕೊಂಬಿನ ಗೆಂಡಾ ಮೃಗಗಳು. ನೆನ್ಪಿಟ್ಕೊಳ್ಳಿ, ಒನ್ ಹಾರ್ನ್ ರೈನೋಸ್ ಎಲ್ಲಿ ಕಂಡು ಬರ್ತವೆ? ಅಸ್ಸಾಮದಲ್ಲಿ. ಎಲ್ಲಿ? ಕಾಜಿರಂಗನ್ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಆ ಒಂದು ಕೊಂಬಿನ ಗೆಂಡಾ ಮೃಗಗಳು ಏನಿದಾವಲ್ಲ ಅವು ಅಸ್ಸಾಂ ರಾಜ್ಯದ ಪ್ರಾಣಿ. ಹೌದಾ? ದ ಸ್ಟೇಟ್ ಎನಿಮಲ್ ಆಫ್ ಅಸ್ಸಾಂ ಅಂತ ಕರಿತೇವೆ. ಅಸ್ಸಾಂ ರಾಜ್ಯದ ಪ್ರಾಣಿ ಯಾವುದಂದ್ರೆ ಒಂದು ಕೊಂಬಿನ ಗೆಂಡಾ ಮೃಗ ಅಂತ ಕರಿತೇವೆ ಸ್ನೇಹಿತರೆ. ಹಾಗಾಗಿ ಆ ಒಂದು ಕೊಂಬಿನ ಗೆಂಡಾ ಮೃಗವನ್ನು ನೀವು ನೆನ್ಪಿಟ್ಕೊಳ್ಳಿ, ಅದು ಅಸ್ಸಾಂ ರಾಜ್ಯದ ಪ್ರಾಣಿಯಾಗಿದೆ. ಅದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟ್ ಅಲ್ಲಿ ಏನಾಗ್ತಾ ಇದೆ ಅಂದ್ರ ಆ ಪ್ರಾಣಿಗಳನ್ನು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಇರುವಂತ ಲೋಕಲ್ ಜನ
ಬೇಟೆ ಆಡ್ತಾ ಇದ್ದಾರೆ, ಹಂಟಿಂಗ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕಾಜಿರಂಗನ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಟೆಲಿಫೋನ್ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಯಾವ ಕನೆಕ್ಟಿವಿಟಿ? ಟೆಲಿಫೋನ್. ನೀವು ಯಾವುದಾದ್ರೂ ಒಂದು ರಾಷ್ಟ್ರೀಯ ಉದ್ಯಾನವನ ಅಥವಾ ಫಾರೆಸ್ಟ್ನಾಗ ಹೋದ್ರೆ ಮೊಬೈಲಕ್ಕೆ ನೆಟ್ವರ್ಕ್ ಬರಂಗಿಲ್ಲ ಸ್ನೇಹಿತರೆ. ಇಲ್ಲೇ ನೀವು ದಾಂಡೇಲಿಗೆ, ಧಾರವಾಡದ ಹತ್ತಿರ ದಾಂಡೇಲಿ ಇದೆ, ಆ ದಾಂಡೇಲಿ ಕಡೆ ಹೋಗ್ರಿ ನೀವು, ಅಲ್ಲಿ ಹೋದ್ರೆ ಕಾಡ್ನ್ಯಾಗ ನೆಟ್ವರ್ಕೇ ಬರಂಗಿಲ್ಲ, ಸುಮ್ಮ ಆರಾಮ್ ಇರ್ಬೋದು ನೋಡಿ, ಹೌದಾ? ಸೊ ಅದೇ ರೀತಿ ಇಲ್ಲಿನೂ ಕೂಡ ಏನಾಗತ್ತೆ ಅಂದ್ರೆ ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಯಾವುದೇ ನೆಟ್ವರ್ಕ್ ಇರೋದಿಲ್ಲ. ಬಟ್ ಇಲ್ಲಿ ಏನಂದ್ರ ನೆಟ್ವರ್ಕ್ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ, ಅಲ್ಲಿ ಟೆಲಿಫೋನ್ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಸೊ ಯಾಕೆ ಟೆಲಿಫೋನ್ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ ಅಂದ್ರ ಈ ಒಂದು ಕೊಂಬಿನ ಗೆಂಡಾಮೃಗಕ್ಕೆ ಜನರು ಏನಂದ್ರೆ ಬೇಟೆ ಆಡ್ತಾ ಇದ್ದಾರೆ. ಹಾಗಾಗಿ ಆ ಸೆಕ್ಯೂರಿಟಿಗಳು ಏನಿರ್ತಾವಲ್ಲ, ಫಾರೆಸ್ಟ್ ಗಾರ್ಡ್ಗಳು ಏನಿರ್ತಾವಲ್ಲ, ಒಬ್ರು ಫೋನ್ ಮಾಡಿ ಒಬ್ರಿಗೊಬ್ರು ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಆ ರೀತಿ ಮಾಡಿದ್ದಾರೆ. ಈಗ ನಿಮ್ಮ ಕ್ವಶನ್ಸ್ ಕೇಳ್ತಾರೆ, ಯಾವ ಒಂದು ರಾಷ್ಟ್ರೀಯ ಉದ್ಯಾನವನವು ಮೊಟ್ಟ ಮೊದಲಿಗೆ ಟೆಲಿಫೋನ್ ಕನೆಕ್ಟಿವಿಟಿಯನ್ನು ಪಡೆದುಕೊಂಡಿದೆ ಅಂದಾಗ ಕಾಜಿರಂಗನ್ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ಬೇಕು ಸ್ನೇಹಿತರೆ. ನೀವು ಆಲ್ರೆಡಿ ಸಿವಿಲ್ PSI ದಲ್ಲಿ ಮೊನ್ನೆ ಕ್ವಶನ್ ಕೇಳಿದ್ದಾರೆ. ಇದು ನನ್ನ ಕ್ಲಾಸ್ದಲ್ಲಿ, ನಾನೇನು ಕ್ಲಾಸ್ ಮಾಡ್ತೀನಲ್ಲ ಜಿನಿಯಸ್ ಕರಿಯರ್ ಅಕಾಡೆಮಿಯಲ್ಲಿ, ಅಲ್ಲಿ ನಾನು ಆಲ್ರೆಡಿ ಹೇಳಿದೆ. ಯಾವ ರೀತಿ ಹೇಳಿದ್ದೀನಲ್ಲ ಸ್ನೇಹಿತರೆ ಕ್ವಶನ್ಸು, ಸೊ ಅಷ್ಟು ಎಲ್ಲ ಕ್ವಶನ್ಸು 15 ಕ್ವಶನ್ಸು ಸಿವಿಲ್ PSI ದಲ್ಲಿ ಯಾವ ರೀತಿ ನಾನು ಹೇಳಿದ್ದೀನ ಸೇಮ್ ಕ್ವಶನ್ಸ್ ಬಂದಿದ್ದಾವೆ, ಹೌದಾ? ಅದಕ್ಕೆ ನಾನು ಹೇಳುವುದು, ನೀವೇನಂದ್ರ ಹೇಳುವಂಥ ಸಮಯದಲ್ಲಿ ಸರಿಯಾಗಿ ತಿಳ್ಕೊಬೇಕು. ಈಗ ಕಾಜಿರಂಗನ್ ರಾಷ್ಟ್ರೀಯ ಉದ್ಯಾನವನ ಏನಿದೆಯಲ್ಲ, ಮೊಟ್ಟ ಮೊದಲಿಗೆ ಟೆಲಿಫೋನ್ ಕನೆಕ್ಟಿವಿಟಿ ಪಡೆದುಕೊಂಡಂತ ಒಂದು ಏನಾಗಿದೆ ಅಂದ್ರ ರಾಷ್ಟ್ರೀಯ ಉದ್ಯಾನವನ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ನಾವು ಅಲ್ಲಿಂದ ಮುಂದೆ ಬಂದಾಗ ಈ ನದಿಯಲ್ಲಿ ಏನು ವಿಶೇಷತೆ ಇದೆ ಅಂತ ನಾವು ನೋಡ್ಕೊಂಡು ಬಂದಾಗ, ಈ ನದಿಗೆ ಬಾಂಗ್ಲಾದೇಶದಲ್ಲಿ, ಯಾವ ದೇಶದಲ್ಲಿ? ಬಾಂಗ್ಲಾದೇಶದಲ್ಲಿ ಈ ನದಿಗೆ ಏನಂತ ಕರೀತಾರೆ ಅಂದ್ರೆ ಸ್ನೇಹಿತರೆ, ಸೊ ಇದಕ್ಕೆ ಜಮುನಾ ಅಂತ ಕರೀತಾರೆ. ಏನಂತ ಕರೀತಾರೆ? ಜಮುನಾ. ಈ ನದಿಗೆ ಜಮುನಾ ಅಂತ ಕರೀತಾರೆ. ಜಮುನಾ ಅಂದ್ರೆ ಯಾವ ನದಿ? ಬಾಂಗ್ಲಾದೇಶದಲ್ಲಿ ಜಮುನಾ. ಜಮುನಾ ನದಿ ಅಂದ್ರ ಈ ಬ್ರಹ್ಮಪುತ್ರ ನದಿಗೆ ಬಾಂಗ್ಲಾದೇಶದ ಜನರು ಜಮುನಾ ನದಿ ಅಂತ ಕರೀತಾರೆ, ಹೌದಾ? ಈಗ ನೋಡಿ, ಈ ಜಮುನಾ ನದಿಗೆ ಈ ಗಂಗಾ ನದಿ ಬಂದು ಕೂಡತ್ತೆ ಈ ಕಡೆಯಿಂದ ಗಂಗಾ ಏನಿತ್ತಲ್ಲ, ಗಂಗಾ ಬರ್ತಿತ್ತಲ್ಲ, ಈ ರೀತಿ ಗಂಗಾ ಮಾತ ಬಾಂಗ್ಲಾದೇಶಕ್ಕೆ ಬಂದು ಈ ಗಂಗಾ ನದಿ ಏನು ಬರ್ತಲ್ಲ, ಆ ಗಂಗಾ ನದಿ ಬಂದು ಯಾವ ನದಿಗೆ ಕೂಡತ್ತೆ ಸ್ನೇಹಿತರೆ? ಈ ಬ್ರಹ್ಮಪುತ್ರ ನದಿಗೆ ಬಂದು ಕೂಡತ್ತೆ. ಯಾವ ನದಿಗೆ? ಬ್ರಹ್ಮಪುತ್ರ ನದಿಗೆ. ಹಾಗಾದ್ರೆ ಈ ಗಂಗಾ ನದಿಗೆ ಬಾಂಗ್ಲಾದೇಶದ ಜನರು ಏನಂತ ಕರೆದಿದ್ರು ಅಂದ್ರ ಪದ್ಮಾ ಅಂತ ಕರೆದಿದ್ರು. ಏನು? ಪದ್ಮಾ. ಬಾಂಗ್ಲಾದೇಶದ ಜನರು ಗಂಗಾ ನದಿಗೆ ಪದ್ಮಾ ಅಂತ ಕರೆದಿದ್ರು ಸ್ನೇಹಿತರೆ. ಈಗ ಬಾಂಗ್ಲಾದೇಶದ ಜನರು ಬ್ರಹ್ಮಪುತ್ರ ನದಿಗೆ ಏನಂತ ಕರಿತಾ ಇದ್ದಾರೆ ಅಂದ್ರ ಜಮುನಾ ಅಂತ ಕರಿತಾ ಇದ್ದಾರೆ. ನಂತರ ಈ ಪದ್ಮಾ ಮತ್ತು ಜಮುನಾ ಎರಡು ಕೂಡ್ತಾವೆ. ಎರಡು ಕೂಡಿದ ನಂತರ ಅವು ಏನಾಗ್ತಾವಂದ್ರ ಇವೆರಡು ಕೂಡಿದ ನಂತರ, ಎರಡು ನದಿಗಳು ಕೂಡಿದ ನಂತರ ಇದಕ್ಕ ಬಾಂಗ್ಲಾದೇಶದಲ್ಲಿ ಎರಡು ನದಿಗಳು ಕೂಡಿದ ನಂತರ ಬಾಂಗ್ಲಾದೇಶದಲ್ಲಿ ಇದಕ್ಕೆ ಮೇಘನಾ ಅಂತ ಕರೀತಾರೆ. ಏನಂತ ಕರೀತಾರೆ? ಮೇಘನಾ ಅಂತ ಕರೀತಾರೆ ಸ್ನೇಹಿತರೆ. ಬಾಂಗ್ಲಾದೇಶದಲ್ಲಿ ಇವೆರಡು ಕೂಡಿದ ನಂತರ ಮೇಘನಾ, ಇದು ಹೆಸರು ನೆನ್ಪಿಟ್ಕೋಬೇಕಾ? ಕ್ವಶನ್ಸ್ ಕೇಳ್ತಾರೆ. ಪದ್ಮಾ ಮತ್ತು ಜಮುನಾ ಇವೆರಡು ಕೂಡಿದ ನಂತರ ಬಾಂಗ್ಲಾದೇಶದಲ್ಲಿ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಸ್ನೇಹಿತರೆ ಮೇಘನಾ ಅಂತ ಕರೀತಾರೆ. ಈ ಮೇಘನಾ ಅನ್ನುವಂಥದ್ದು ಸೊ ಜಮುನಾ ಮತ್ತು ಪದ್ಮಾ, ಜಮುನಾ ನದಿ ಮತ್ತು ಪದ್ಮಾ ನದಿ ಇವೆರಡು ಕೂಡಿದಾಗ ಇದು ಏನಾಯ್ತು? ಮೇಘನಾ. ಹಾಗಾದ್ರೆ ಜಮುನಾ ನದಿ ಅಂದ್ರೆ ಭಾರತದಲ್ಲಿ ಯಾವುದು? ಬ್ರಹ್ಮಪುತ್ರ. ಪದ್ಮಾ ನದಿ ಅಂದ್ರೆ ಭಾರತದಲ್ಲಿ ಯಾವುದು? ಗಂಗಾ ನದಿ. ಸೊ ಇವು ಎರಡು ನದಿಗಳಿಗೆ, ಈ ಬ್ರಹ್ಮಪುತ್ರ ನದಿಗೆ ಬಾಂಗ್ಲಾದೇಶದಲ್ಲಿ ಜಮುನಾ ಅಂತ ಕರೀತಾರೆ, ಗಂಗಾಕ್ಕೆ ಪದ್ಮಾ ಅಂತ ಕರೀತಾರೆ ಸ್ನೇಹಿತರೆ. ನೆಕ್ಸ್ಟ್ ಎರಡು ನದಿಗಳು ಕೂಡಿದಾಗ ಇದಕ್ಕ ಬಾಂಗ್ಲಾದೇಶದಲ್ಲಿ ಏನಂತ ಕರೀತಾರೆ? ಮೇಘನಾ ಅಂತ ಕರೀತಾರೆ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಸೊ ಈ ನದಿ ಇಷ್ಟೆಲ್ಲ ಈ ನದಿಯ ವಿಶೇಷತೆ ಇದೆ. ನೆಕ್ಸ್ಟು ಈ ನದಿ ಏನಿದೆಯಲ್ಲ ಇದರ ಕೆಲವೊಂದು ಉಪನದಿಗಳು ಇದ್ದಾವೆ, ಹೌದಾ? ಏನಿದಾವೆ? ಉಪನದಿಗಳು. ಈಗ ನಾವು ಈ ನದಿಯ ಉಪನದಿಗಳನ್ನು ನಾವು ನೋಡಿದಾಗ ಯಾವ ನದಿಯ ಉಪನದಿಗಳು ನೋಡಬೇಕಾಗಿದೆ ನಾವು? ಸೊ ಈ ಬ್ರಹ್ಮಪುತ್ರ ನದಿಯ ಉಪನದಿ.
ಈಗ ನೋಡಿ ಸ್ನೇಹಿತರೆ, ಇದರ ಪ್ರಮುಖ ಉಪನದಿ ಈ ಕಡೆದಿಂದ ಬರ್ತಾ ಇದೆ ನೋಡಿ, ಒಂದು ಅರುಣಾಚಲ ಪ್ರದೇಶದಿಂದ. ಹೌದಾ, ಅರುಣಾಚಲ ಪ್ರದೇಶದಿಂದ ಈ ರೀತಿ ಬರ್ತಾ ಇದೆ. ಈ ನದಿ ಬಂದು ಇಲ್ಲಿ ಬಂದು ಕೂಡ್ತಾ ಇದೆ. ಈಗ ಇದರ ಈ ಉಪನದಿಗೆ ನಾವು ಏನಂತ ಕರಿತೇವೆ ಅಂದ್ರೆ, ನಂಬರ್ 1 ಇದರ ಉಪನದಿ ಲೋಹಿತ್. ಯಾವುದು? ಲೋಹಿತ್. ಲೋಹಿತ್ ಉಪನದಿ ಅಂತ ಕರಿತೇವೆ ಸ್ನೇಹಿತರೆ. ಯಾವುದಾಗಿದೆ? ಲೋಹಿತ್. ಹಾಗಾದ್ರೆ ಲೋಹಿತ್ ಅನ್ನುವಂಥದ್ದು ಎದರ ಉಪನದಿಯಾಗಿದೆ? ಇದು ಲೋಹಿತ್ ಅನ್ನುವಂಥದ್ದು ಸ್ನೇಹಿತರೆ. ಈ ಲೋಹಿತ್ ಅನ್ನುವಂಥ ನದಿ ಬ್ರಹ್ಮಪುತ್ರ ನದಿಯ ಉಪನದಿ. ಯಾವುದು? ಲೋಹಿತ್. ಹಾಗಾದ್ರೆ ಈ ಲೋಹಿತ್ ನದಿಯು ಅರುಣಾಚಲ ಪ್ರದೇಶದಿಂದ ಹುಟ್ಟಿ ಬಂದು ಅರುಣಾಚಲ ಪ್ರದೇಶದಲ್ಲಿನೇ ಈ ನದಿ ಕೂಡುತ್ತೆ. ಯಾವುದು? ಲೋಹಿತ್. ಹಾಗಾದ್ರೆ ಅರುಣಾಚಲ ಪ್ರದೇಶದಲ್ಲಿ ಇದು ಎಲ್ಲಿಂದ ಹುಟ್ಟು ಬರುತ್ತೆ? ಈ ಕಡೆಗೆ ನಮ್ಚಾ ಬಾರ್ವಾ ಪರ್ವತಗಳು ಏನಿದಲ್ಲ, ಈ ಪರ್ವತಗಳ ದಕ್ಷಿಣ ಭಾಗದಿಂದ ಬರುತ್ತೆ. ಲೋಹಿತ್ ಅನ್ನುವಂಥ ನದಿಯು ಅರುಣಾಚಲ ಪ್ರದೇಶದ ನಮ್ಚಾ ಬಾರ್ವಾ ಪರ್ವತಗಳ ದಕ್ಷಿಣ ಭಾಗದಿಂದ ಅಲ್ಲಿಂದ ಹುಟ್ಟಿ ಬಂದು ಅರುಣಾಚಲ ಪ್ರದೇಶದಲ್ಲಿನೇ ಹರಿದು ಸ್ನೇಹಿತರೆ. ಅರುಣಾಚಲ ಪ್ರದೇಶದಲ್ಲಿನೇ ಯಾವ ನದಿಗೆ ಇದು ಕೂಡುತ್ತೆ ಅಂದ್ರೆ, ಅರುಣಾಚಲ ಪ್ರದೇಶ್ ಹತ್ತಿರನೇ ಇದು ಯಾವ ನದಿಗೆ ಕೂಡುತ್ತೆ? ಸೊ ನಾವು ಬ್ರಹ್ಮಪುತ್ರ ನದಿಗೆ ಕೂಡುತ್ತೆ ಅಂತ ನಾವು ಹೇಳ್ತೇವೆ. ಯಾವುದು? ಲೋಹಿತ್. ಹಾಗಾದ್ರೆ ಲೋಹಿತ್ ಇದರ ಪ್ರಮುಖ ನದಿ. ಈ ಲೋಹಿತ್ ನದಿಗೆ ನಾವು ಏನಂತ ಕರಿತೇವೆ ಅಂದ್ರೆ, ದ ಬ್ಲಡ್ ರಿವರ್ ಅಂತ ಕರಿತೇವೆ ಸ್ನೇಹಿತರೆ. ರಕ್ತ ನದಿ ಅಂತ ಕರಿತೇವೆ. ಯಾವ ನದಿ? ರಕ್ತ ನದಿ ಅಂತ ಕರಿತೇವೆ. ಪ್ಲೀಸ್ ರಿಮೆಂಬರ್. ಈಗ ಈ ರಕ್ತ ನದಿ ಅದಕ್ಕೆ ನಾವು ಯಾವ ನದಿಗೆ ಕರಿತೇವೆ ಅಂದ್ರೆ ಲೋಹಿತ್ ನದಿ. ಯಾಕಂದ್ರೆ ಈ ನದಿ ಇಲ್ಲಿಂದ ಹರಿಯುವಾಗ ಕೆಂಪು ಮಣ್ಣಿನ ಮುಖಾಂತರ ಹರಿಯುತ್ತದೆ. ಹೌದಾ? ಅಲ್ಲಿ ಕೆಂಪು ಮಣ್ಣು ಇದೆ. ಆ ಕೆಂಪು ಮಣ್ಣಿನ ಮುಖಾಂತರ ಈ ನದಿಯಲ್ಲಿ ಹರಿಯುವುದರಿಂದ ಆ ಮಣ್ಣಿನ ಕಲರ್ ಆ ನದಿಗೆ ಬಂದ್ಬಿಡತ್ತೆ. ಹೌದಾ? ಹಾಗಾಗಿ ಈಗ ಈ ನದಿಗೆ ನಾವು ಏನಂತ ಕರಿತೇವೆ ಅಂದ್ರೆ ರಕ್ತ ನದಿ ಅಂತ ಕರಿತೇವೆ. ನಿಮ್ಮ ಕ್ವಶನ್ಸ್ ಕೇಳ್ತಾರೆ, ರಕ್ತ ನದಿ ಇದು ಯಾವ ನದಿಯ ಉಪನದಿಯಾಗಿದೆ? ಸೊ ಇದು ನೋಡಿ, ಈ ಲೋಹಿತ್ ನದಿಗೆ ನಾವು ರಕ್ತ ನದಿ ಅಂತ ಕರಿತೇವೆ. ಬ್ರಹ್ಮಪುತ್ರ ನದಿಯ ಉಪನದಿ ಯಾವುದು? ಲೋಹಿತ್. ನೆನ್ಪಿಟ್ಕೊಳ್ಳಿ, ರಕ್ತ ನದಿ ಅಂತ ಕರಿತೇವೆ ಸ್ನೇಹಿತರೆ. ಸೊ ಹಾಗಾದ್ರೆ ನೆಕ್ಸ್ಟ್ ಈ ನದಿಯ ಪ್ರಮುಖ ಉಪನದಿಗಳನ್ನು ನಾವು ನೋಡಿದಾಗ ಮತ್ತೆ ಇದರ ಪ್ರಮುಖ ಉಪನದಿಗಳು ನಮಗೆ ಕಂಡು ಬರ್ತಾವೆ ಸ್ನೇಹಿತರೆ. ಈ ಕಡೆ ಈಗ ನೋಡಿ, ಇಲ್ಲಿದಿಂದ ನಮಗೆ ಇನ್ನ ಒಂದು ಪ್ರಮುಖ ಉಪನದಿ ಇದೆ ಇದ್ರದ್ದು. ಸೊ ಆ ಪ್ರಮುಖ ಉಪನದಿಯನ್ನು ನಾವು ನೋಡಿದಾಗ ತಿಸ್ತಾ. ಯಾವುದು? ತಿಸ್ತಾ. ಇಲ್ಲಿ ಸಿಕ್ಕಿಂ ಇದೆ ನೋಡಿ ಸ್ನೇಹಿತರೆ. ಈ ಸಿಕ್ಕಿಂ ಮತ್ತು ಟಿಬೆಟ್ ಕಡೆಯಿಂದ, ಈ ಸಿಕ್ಕಿಂ ಮತ್ತು ಇಲ್ಲಿ ಟಿಬೆಟ್ ಇದೆ ನಮಗೆ. ಸಿಕ್ಕಿಂ ಮತ್ತು ಟಿಬೆಟ್ ಕಡೆಯಿಂದ ತಿಸ್ತಾ ನದಿ ಬರುತ್ತೆ ನಮಗೆ. ಯಾವುದು? ತಿಸ್ತಾ. ಪ್ಲೀಸ್ ರಿಮೆಂಬರ್, ತಿಸ್ತಾ ನದಿ. ಈ ಸಿಕ್ಕಿಂ ಅಥವಾ ಟಿಬೆಟ್ ಕಡೆಯಿಂದ ನಮಗೆ ಸಿಕ್ಕಿಂ ಮತ್ತು ಟಿಬೆಟ್ ಈ ಕಡೆಯಿಂದ ತಿಸ್ತಾ ನದಿ ಬರುತ್ತೆ ಸ್ನೇಹಿತರೆ. ಈ ರೀತಿ ತಿಸ್ತಾ ನದಿ ಬಂದು ಪಶ್ಚಿಮ ಬೆಂಗಾಲದಲ್ಲಿ ಹರಿದು, ಎಲ್ಲಿ ಹರಿದು? ಪಶ್ಚಿಮ ಬೆಂಗಾಲ ಮುಖಾಂತರ ಹರಿದು ನಂತರ ಬಾಂಗ್ಲಾದೇಶಕ್ಕೆ ಹೋಗಿ ಬ್ರಹ್ಮಪುತ್ರ ನದಿಯನ್ನು ಕೂಡುತ್ತದೆ. ಯಾವ ನದಿ? ತಿಸ್ತಾ. ಪ್ಲೀಸ್ ರಿಮೆಂಬರ್, ತಿಸ್ತಾ ನದಿಯು ಇಲ್ಲಿ ಟಿಬೆಟ್ ಮತ್ತು ಸಿಕ್ಕಿಮದ ಹತ್ತಿರ ಹುಟ್ಟಿ ನಂತರ ಈ ನದಿಯು ಸಿಕ್ಕಿಂ ಮತ್ತು ಪಶ್ಚಿಮ ಬೆಂಗಾಳದ ಮುಖಾಂತರ ಹರಿದು ಸ್ನೇಹಿತರೆ. ನೆಕ್ಸ್ಟ್ ಈ ನದಿ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಬಾಂಗ್ಲಾದೇಶಕ್ಕೆ ಬಂದು ಯಾವ ನದಿಯನ್ನು ಕೂಡುತ್ತದೆ? ಬ್ರಹ್ಮಪುತ್ರ ನದಿಯನ್ನು ಕೂಡುತ್ತದೆ. ಹಾಗಾದ್ರೆ ಈ ತಿಸ್ತಾ ನದಿ ಏನಿದೆಯಲ್ಲ, ಈ ನದಿಯ ಸಂಬಂಧ ಯಾರ್ಯಾರ್ದು ವಿವಾದ ಇದೆ ಅಂದ್ರೆ ನಾವಿಲ್ಲಿ ಹೇಳ್ಬೋದು ಬಾಂಗ್ಲಾದೇಶ ಮತ್ತು ಭಾರತ ದೇಶದ ವಿವಾದ ಇದೆ. ಹಾಗಾದ್ರೆ ಜಾಸ್ತಿ ವಿವಾದ ಇರುವುದು ಇದು ಪಶ್ಚಿಮ ಬೆಂಗಾಲ್ ಮತ್ತು ಬಾಂಗ್ಲಾದೇಶದ ನಡುವೆ ವಿವಾದ ಇದೆ. ಹೌದಾ? ಯಾವ ನದಿ ಸಂಬಂಧ? ತಿಸ್ತಾ ನದಿ. ಈ ಬಾಂಗ್ಲಾದೇಶದ ಜೊತೆ ವಿವಾದ ಇದೆ ಅಂದ್ರೆ ಅದು ಬಾಂಗ್ಲಾದೇಶ ನಮ್ಮ ರಾಜ್ಯ ಅಲ್ಲೇನ್ರಿ, ನಮ್ಮ ದೇಶದಲ್ಲಿ ಬರುವಂಥದ್ದಲ್ಲ, ನಮ್ಮ ದೇಶದಲ್ಲಿನೇ ಬರುತ್ತೆ. ಹಾಗಾಗಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ವಿವಾದ ಇದೆ ಅಂತ ಹೇಳ್ತೇವೆ ಸ್ನೇಹಿತರೆ. ಪ್ಲೀಸ್ ರಿಮೆಂಬರ್. ನೆಕ್ಸ್ಟ್ ಈ ತಿಸ್ತಾ ನದಿಯ ವಿಶೇಷತೆ ಏನಂದ್ರೆ ಇದು ವಿವಾದವನ್ನು ಹೊಂದಿರುವಂಥ ನದಿಯಾಗಿದೆ. ಯಾರ್ಯಾರ ನಡುವರ್ಕ? ಸೊ ಬಾಂಗ್ಲಾ ಮತ್ತು ಭಾರತ. ನೆಕ್ಸ್ಟ್ ಇಲ್ಲಿ ಆದಮೇಲೆ ಸ್ನೇಹಿತರೆ ನೆಕ್ಸ್ಟ್ ನದಿ ನಮಗೆ ಇದರ ಉಪನದಿ ಕಂಡು ಬರುತ್ತೆ. ಯಾವ ಭಾಗದಲ್ಲಿ ಕಂಡು ಬರುತ್ತೆ ನೋಡಿ, ಇಲ್ಲಿ
ಈ ಭಾಗಕ್ಕೆ ನಾವು ಹೋದಾಗ ಸ್ವಲ್ಪ ಇಲ್ಲಿ ನಾವು ನೋಡಬೇಕಾಗತ್ತೆ, ಈ ಭಾಗದಲ್ಲಿ ಸಿಯರ್ ಇದನ್ನು ಒಂದು ಸ್ವಲ್ಪ ರಿಮೂವ್ ಮಾಡೋಣ. ಇಲ್ಲಿ ನಾವು ನೋಡಿದಾಗ ಇಲ್ಲಿದಿಂದ ನಮಗೆ ಒಂದು ಸುಬನಶ್ರೀ ನದಿ ಬರುತ್ತೆ. ಯಾವುದು? ಸುಬನಶ್ರೀ. ಈ ಅರುಣಾಚಲ ಪ್ರದೇಶ ಕಡೆದಿಂದ ನಮಗೆ ಒಂದು ಸುಬನಶ್ರೀ ನದಿ ಬಂದು ಈ ಅಸ್ಸಾಂ ಕಡೆಗೆ ಬಂದು ಕೂಡುತ್ತೆ. ಯಾವುದು? ಸುಬನಸಿರಿ. ಯಾವ ನದಿ ಇದು? ಸುಬನ. ಹೌದಾ? ಸುಬನಶ್ರೀ ಅಂತ ಕಿಸಿ ಕರಿತೇವೆ ಸ್ನೇಹಿತರೆ. ಏನಂತ ಕರಿತೇವೆ? ಸುಬನಶ್ರೀ ನದಿ ಅಂತ ಕರಿತೇವೆ. ಸುಬನಶ್ರೀ. ಈಗ ಈ ಸುಬನಶ್ರೀ ನದಿ ನೋಡಿದಾಗ ನೀವು ಯಾವ ನದಿ ಇದೆ ನಮಗೆ ಇಲ್ಲಿ? ಸುಬನ. ಹೌದಾ? ಸುಬನಶ್ರೀ. ಈ ಸುಬನಶ್ರೀ ನದಿಯು ಈ ಅರುಣಾಚಲ ಪ್ರದೇಶದ ಈ ಭಾಗದಲ್ಲಿ ನಮಗೆ ತವಾಂಗ್ ಅನ್ನುವಂಥ ಒಂದು ಕಣಿವೆ ಪ್ರದೇಶ ಇದೆ. ತವಾಂಗ್. ಈ ತವಾಂಗ್ ಕಣಿವೆ ಕಡೆಯಿಂದ ಈ ಸುಬನಶ್ರೀ ನದಿ ಬರುತ್ತೆ. ಈ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಮದ ಹತ್ತಿರ ಬಂದು ಈ ಬ್ರಹ್ಮಪುತ್ರ ನದಿಗೆ ಕೂಡುತ್ತೆ. ಯಾವುದು? ಸುಬನಶ್ರೀ ನದಿ ಸ್ನೇಹಿತರೆ. ಯಾವುದು? ಸುಬನಶ್ರೀ. ಇದನ್ನು ನೆನ್ಪಿಟ್ಕೊಳ್ಳಿ. ಈಗ ಈ ಸುಬನಶ್ರೀ ನದಿಯ ಮೇಲೆ ಜಲವಿದ್ಯುತ್ ಯೋಜನೆ ಇದೆ. ಯಾವ ಯೋಜನೆ ಇದೆ? ಜಲವಿದ್ಯುತ್ ಯೋಜನೆ ಇದೆ. ಎಲ್ಲಿ? ಅರುಣಾಚಲ ಪ್ರದೇಶದಲ್ಲಿ. ಹೌದಾ? ನೆಕ್ಸ್ಟ್ ಮತ್ತೊಂದು ಇದೆ. ಈ ನದಿಯ ಉಪನದಿ ಕಂಡು ಬರುತ್ತೆ ಸ್ನೇಹಿತರೆ ನಮಗೆ. ಮತ್ತೊಂದು ಈ ನದಿಯ ಉಪನದಿ ನಾವು ನೋಡುವಾಗ ಈ ಭಾಗದಲ್ಲಿ ಒಂದು ಸ್ವಲ್ಪ ನಾವು ನೋಡಬೇಕಾಗತ್ತೆ. ಕಾಮಿಂಗ್. ಅದನ್ನು ಕೂಡ ಅರುಣಾಚಲ ಪ್ರದೇಶ ಕಡೆಯಿಂದ ಬಂದು ಅರುಣಾಚಲ ಪ್ರದೇಶ ಕಡೆಯಿಂದ ಬಂದು ಅಸ್ಸಾಂ ಕಡೆ ಬಂದು ಈ ನದಿಗೆ ಕೂಡುತ್ತೆ. ಯಾವುದು? ಕಾಮಿಂಗ್. ಇದಕ್ಕೆ ನಾವು ಕಾಮಿಂಗ್ ನದಿ ಅಂತ ಕರಿತೇವೆ. ಯಾವ ನದಿ? ಕಾಮಿಂಗ್ ಸ್ನೇಹಿತರೆ. ಕಾಮಿಂಗ್ ನದಿ. ಹೌದಾ? ಈಗ ಕಾಮಿಂಗ್ ನದಿಯು ಅರುಣಾಚಲ ಪ್ರದೇಶದ ಲೋಹಿತ್ ಜಿಲ್ಲೆ ಕಡೆಯಿಂದ ಬರುತ್ತೆ. ಯಾವ ಜಿಲ್ಲೆ? ಲೋಹಿತ್. ಅರುಣಾಚಲ ಪ್ರದೇಶದ ಲೋಹಿತ್ ಜಿಲ್ಲೆಯಿಂದ ಬಂದು ಸ್ನೇಹಿತರೆ ನೆಕ್ಸ್ಟ್ ಈ ನದಿ ಏನಾಗತ್ತೆ ಅಂದ್ರೆ ಅಸ್ಸಾಮದ ಕಡೆಗೆ ಬಂದು ಬ್ರಹ್ಮಪುತ್ರ ನದಿಯನ್ನು ಕೂಡುತ್ತದೆ. ಯಾವುದು? ಕಾಮಿಂಗ್ ನದಿ. ಇದರ ಉಪನದಿಗಳು ನೋಡ್ರಿ. ಕಾಮಿಂಗ್ ಇದೆ, ಲೋಹಿತ್ ಇದೆ, ಸುಬನಸಿರಿ ಇದೆ ಮತ್ತು ತಿಸ್ತಾ ಇದೆ. ಇದರ ಉಪನದಿಗಳು ಇವೆಲ್ಲ. ಇವೆಲ್ಲಾನು ಕೂಡ ನಾವು ಎದರ ಉಪನದಿಗಳು ಅಂತ ಹೇಳ್ತೇವೆ ಅಂದ್ರೆ ಬ್ರಹ್ಮಪುತ್ರ ನದಿಯ ಉಪನದಿಗಳು ಅಂತ ಹೇಳ್ತೇವೆ ಸ್ನೇಹಿತರೆ. ಹಾಗಾಗಿ ನೆಕ್ಸ್ಟ್ ಈ ಬ್ರಹ್ಮಪುತ್ರ ನದಿಯಲ್ಲಿ ಈಗ ನೋಡ್ರಿ ಮತ್ತೆ ಏನು ವಿಶೇಷತೆ ಇದ್ದಾಗ ನಾವು ನೋಡಿದಾಗ ಇಲ್ಲಿ ಕೆಲವೊಂದು ಸೇತುವೆಗಳು ಕಂಡು ಬರ್ತಾವೆ ಸ್ನೇಹಿತರೆ. ಏನು ಕಂಡು ಬರ್ತಾವೆ? ಸೇತುವೆಗಳು. ಹಾಗಾದ್ರೆ ಇಲ್ಲಿ ನೋಡಿ ನಮಗೆ ನಂಬರ್ 1 ಇಲ್ಲಿ ಕೆಲವೊಂದು ಸೇತುವೆಗಳು ನಾವು ನೋಡಿದಾಗ ಸಾದಿಯಾ ಧೋಲಾ. ಯಾವುದು? ಸಾದಿಯಾ ಧೋಲಾ ಅಂತ ಕರಿತೇವೆ ಸ್ನೇಹಿತರೆ. ಇದನ್ನು ಬಹಳ ಸರ್ತಿ ಕ್ವಶನ್ಸ್ ಕೇಳ್ತಾರೆ ನಿಮಗೆ. ಸಾದಿಯಾ ಧೋಲಾ. ಹೌದಾ? ಈ ಸಾದಿಯಾ ಧೋಲಾ ಅನ್ನುವಂಥ ಸೇತುವೆ ನಮಗೆ ಯಾವ ನದಿಯ ಮೇಲೆ ಇದೆ ಅಂದ್ರೆ ಈ ಲೋಹಿತ್ ನದಿಯ ಮೇಲೆ ಕಂಡು ಬರುತ್ತೆ ಸ್ನೇಹಿತರೆ. ಯಾವ ನದಿಯ ಮೇಲೆ ಕಂಡು ಬರುತ್ತೆ? ಲೋಹಿತ್ ನದಿಯ ಮೇಲೆ ಸಾದಿಯಾ ಧೋಲಾ ಅನ್ನುವಂಥ ಆಣೆಕಟ್ಟು ಕಂಡು ಬರುತ್ತೆ. ಈ ಲೋಹಿತ್ ನದಿಯ ಮೇಲೆ. ಯಾವ ನದಿಯ ಮೇಲೆ? ಈ ಲೋಹಿತ್ ನದಿಯ ಮೇಲೆ ಸಾದಿಯಾ ಧೋಲಾ ಅನ್ನುವಂಥ ಆಣೆಕಟ್ಟು ಕಂಡು ಬರುತ್ತೆ. ಯಾವ ನದಿಯ ಮೇಲೆ ಇದೆ? ಲೋಹಿತ್. ನೆಕ್ಸ್ಟ್ ನಮಗೆ ದೀಪೋ ಸೇತುವೆ ಅನ್ನುವಂಥದ್ದು ಒಂದು ಕಂಡು ಬರುತ್ತೆ. ಯಾವುದು? ದೀಪೋ. ಹೌದಾ? ದೀಪೋ ಸೇತುವೆ. ದೀಪೋ ಸೇತುವೆ. ದೀಪೋ ಸೇತುವೆ. ದೀಪೋ ಅಂತ ನೆನ್ಪಿಟ್ಕೋರಿ ಸ್ನೇಹಿತರೆ. ದೀಪೋ. ಈಗ ಈ ದೀಪೋ ಅನ್ನುವಂಥ ಸೇತುವೆ ಏನಿದೆಯಲ್ಲ, ದೀಪೋ ಅನ್ನುವಂಥ ಸೇತುವೆ, ಐ ರಿಟರ್ನ್ ಹಿಯರ್ ದೀಪೋ ಅನ್ನುವಂಥ ಸೇತುವೆ. ಇದು KS ಪ್ರಿಲಿಮ್ಸ್ದಲ್ಲಿನೂ ಕೇಳಿದ್ದಾರೆ ಸ್ನೇಹಿತರೆ. 2020ರಲ್ಲಿ KS ಪ್ರಿಲಿಮ್ಸ್ದಲ್ಲಿನೂ ಕೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ಈ ಬ್ರಹ್ಮಪುತ್ರ ನದಿ ಏನಿದೆಯಲ್ಲ 2017ರಲ್ಲಿ KS ಪ್ರಿಲಿಮ್ಸ್ ಕ್ವಶನ್ ಪೇಪರ್ ತೆಗೆದು ನೋಡ್ರಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅಂತ. ಹೌದಾ? ನಂಬರ್ ಆಫ್ ಟೈಮ್ ದೇ ಆಸ್ಕ್ ಕ್ವಶನ್. ಈಗ ನೆಕ್ಸ್ಟ್ ದೀಪೋ ಅನ್ನುವಂಥ ಸೇತುವೆ ನಮಗೆ ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ನಮಗೆ ಇಲ್ಲಿ ದಿಹಾಂಗ್ ಮತ್ತು ದಿಬಾಂಗ್ ಕಣಿವೆಗಳು ತಿಳಿದೆ ನಾನು. ಈ ದೀಪೋ ಅನ್ನುವಂಥ ಸೇತುವೆಯು ನಾವು ನೋಡಿದಾಗ ದೀಪೋ ಅನ್ನುವಂಥ ಸೇತುವೆ ಸ್ನೇಹಿತರೆ ದಿಹಾಂಗ್ ಇಲ್ಲಿ ಬರ್ದಿದ್ದೀನಿ ನೋಡಿ. ದಿಬಾಂಗ್
ಮತ್ತು ಲೋಹಿತ್ ಕಣಿವೆ. ಯಾವ ಕಣಿವೆ? ಲೋಹಿತ್. ಹಾಗಾದರೆ ಇದು ದಿಹಾಂಗ್ ಮತ್ತು ದಿಬಾಂಗ್ ಹಾಗೂ ಲೋಹಿತ್ ಕಣಿವೆ ಈ ಭಾಗದಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರ್ತಾವೆ. ಹೌದಾ? ಯಾವ್ದ್ಯಾವುದು? ದಿಹಾಂಗ್, ದಿಬಾಂಗ್ ಮತ್ತು ಲೋಹಿತ್. ದಿಹಾಂಗ್, ದಿಬಾಂಗ್ ಮತ್ತು ಲೋಹಿತ್ ಕಣಿವೆ ನಡುವೆ ನಮಗೆ ಈ ದೀಪೋ ಸೇತುವೆ. ಯಾವ ಸೇತುವೆ? ಈ ದೀಪೋ ಅನ್ನುವಂಥ ಸೇತುವೆ ಕಂಡು ಬರುತ್ತದೆ. ದೀಪೋ ಅನ್ನುವಂಥ ಸೇತುವೆ ಈ ಭಾಗದಲ್ಲಿ, ಇಲ್ಲಿ ಅರುಣಾಚಲ ಪ್ರದೇಶ ದಿಹಾಂಗ್, ಈ ಕಡೆಗೆ ಇದು ದಿಬಾಂಗ್ ಇದೆ, ಇಲ್ಲಿ ನಮಗೆ ಲೋಹಿತ್ ಕಣಿವೆ ಇದೆ. ಈ ಭಾಗದಲ್ಲಿ ನಮಗೆ ಏನಂದ್ರಂದ್ರ ಇದು ಕಂಡು ಬರುತ್ತೆ. ಯಾವುದು? ದೀಪೋ ಅನ್ನುವಂಥ ಸೇತುವೆ ಇದೆ ಸ್ನೇಹಿತರೆ. ಹಾಗಾಗಿ ಈ ಸೇತುವೆನೂ ಕೂಡ ನೀವು ಏನು ಮಾಡಬೇಕಾಗಿದೆ ಅಂದ್ರೆ ನೆನ್ಪಿಟ್ಕೋಬೇಕಾಗಿದೆ. ನೆನ್ಪಿಟ್ಕೊಂಡ್ರೆ ಬಹಳಷ್ಟು ಒಳ್ಳೆಯದಾಗತ್ತೆ. ಇಷ್ಟು ಈ ನದಿಯ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಈ ನದಿಯಲ್ಲಿ ನೀವು ಶಾರ್ಟ್ ಆ್ಯಂಡ್ ಸ್ವೀಟ್ ಏನು ನೆನ್ಪಿಟ್ಕೋಬೇಕಾಗಿದೆ ಅಂದ್ರ ಸೊ ಬ್ರಹ್ಮಪುತ್ರ ನದಿಯು ಟಿಬೇಟಿನ ಹತ್ತಿರ ಚೇಮಯಂಗಡಂಗ ಎಂಬ ಪ್ರದೇಶದಲ್ಲಿ ಹುಟ್ಟುತ್ತದೆ. ಹೌದಾ? ನಂತರ ಈ ನದಿಯು ಟಿಬೇಟ್ ಮತ್ತು ಚೀನಾದಲ್ಲಿ ಹರಿಯುವಾಗ ಇದಕ್ಕೆ ಸಾಂಗ್ಪೋ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಈ ನದಿ ಮುಂದೆ ಹರಿದು ಅರುಣಾಚಲ ಪ್ರದೇಶ ಹತ್ತಿರ ಬರುವಾಗ ಅರುಣಾಚಲ ಪ್ರದೇಶದ ಹತ್ತಿರ ನಮ್ಚಾ ಬಾರ್ವಾ ಅನ್ನುವಂಥ ಪರ್ವತ ಇದಕ್ಕೆ ಬ್ಯಾರಿಯರ್ ಆಗುತ್ತದೆ ಅಥವಾ ಅಡ್ಡ ಬರುತ್ತದೆ. ಈ ಪರ್ವತದ ಎತ್ತರ ಎಷ್ಟಾಗಿದೆ ಅಂದ್ರೆ ಸ್ನೇಹಿತರೆ 7554 ಮೀಟರ್ ಆಗಿದೆ. ಹಾಗಾಗಿ ಈ ಪರ್ವತ ಅಡ್ಡಿ ಬರುವಾಗ ಬ್ಯಾರಿಯರ್ ಆದಾಗ ಇದು ಎರಡು ಕವಲುಗಳ ಮುಖಾಂತರ ಬರುತ್ತೆ. ಒಂದು ದಿಹಾಂಗ್, ಇನ್ನ ಒಂದು ದಿಬಾಂಗ್. ಆ ಎರಡೂ ಕವಲುಗಳು ಅರುಣಾಚಲ ಪ್ರದೇಶದಲ್ಲಿ ಕೂಡ್ತಾವೆ. ನಂತರ ಇದು ಬ್ರಹ್ಮಪುತ್ರ ನದಿ ಆಗತ್ತೆ ಸ್ನೇಹಿತರೆ. ಯಾವುದು? ಬ್ರಹ್ಮಪುತ್ರ ನದಿನೇ ಇರುತ್ತೆ, ಬಟ್ ಅವು ಎರಡು ಕವಲುಗಳು ಕೂಡಿದ ನಂತರನೂ ಕೂಡ ಇದು ದಿಹಾಂಗ್ ಮತ್ತು ದಿಬಾಂಗ್ ಬ್ರಹ್ಮಪುತ್ರ ನದಿನೇ ಆಗತ್ತೆ. ಅಸ್ಸಾಮಕ್ಕೆ ಬರುತ್ತೆ. ಅಸ್ಸಾಂದಲ್ಲಿ ಬಂದಾಗ ಅಸ್ಸಾಂದಲ್ಲಿ ಮಜುಲಿ ಎಂಬ ದ್ವೀಪವನ್ನು ನಿರ್ಮಾಣ ಮಾಡುತ್ತೆ ಸ್ನೇಹಿತರೆ. ಜಗತ್ತಿನಲ್ಲಿನೇ ನದಿಗಳ ಒಳಗೆ ಇರುವಂಥ ಅತ್ಯಂತ ದೊಡ್ಡ ದ್ವೀಪವನ್ನು ನಿರ್ಮಾಣ ಮಾಡುತ್ತೆ ಮಜುಲಿ. ಈ ಮಜುಲಿ ದ್ವೀಪದಲ್ಲಿ 15ನೇ ಶತಮಾನದ ಶಂಕರ್ ದೇವರವರ ವೈಷ್ಣವ ಸಂಸ್ಕೃತಿಯಲ್ಲಿ ಕಂಡುಬರುತ್ತೆ. ಇದಕ್ಕೆ ಮೊಟ್ಟ ಮೊದಲಿನಿಗೆ ಭಾರತ ದೇಶದಲ್ಲಿ ಜಿಲ್ಲಾ ಸ್ಥಾನಮಾನ ಈ ದ್ವೀಪಕ್ಕೆ ದೊರೆಯುತ್ತೆ. ನೆಕ್ಸ್ಟು ಈ ದ್ವೀಪವು ಬ್ರಹ್ಮಪುತ್ರ ನದಿಯಿಂದ ಜನ್ಮ ತಾಳತ್ತೆ ಅಥವಾ ಬ್ರಹ್ಮಪುತ್ರ ನದಿಯಿಂದ ನಿರ್ಮಿತವಾಗಿರುತ್ತೆ. ನೆಕ್ಸ್ಟ್ ಈ ಬ್ರಹ್ಮಪುತ್ರ ನದಿಯು ಈ ಅಸ್ಸಾಂದಲ್ಲಿನೇ ಕೆಂಪು ಮಣ್ಣಿನ ಮೈದಾನವನ್ನು ನಿರ್ಮಾಣ ಮಾಡುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಈ ನದಿ ಇಲ್ಲಿದಿಂದ ಬಾಂಗ್ಲಾದೇಶಕ್ಕೆ ಬರುತ್ತೆ. ಬಾಂಗ್ಲಾದೇಶದಲ್ಲಿ ಇದಕ್ಕೆ ಜಮುನಾ ಅಂತ ಕರೀತಾರೆ. ಏನಂತ ಕರೀತಾರೆ? ಜಮುನಾ. ಈ ಜಮುನಾ ನದಿಯು ಗಂಗಾ ನದಿಗೆ ಕೂಡುತ್ತೆ. ಗಂಗಾ ನದಿಗೆ ಬಾಂಗ್ಲಾದೇಶದಲ್ಲಿ ಪದ್ಮ ಅಂತ ಕರೀತಾರೆ. ನಂತರ ಈ ಜಮುನಾ ಮತ್ತು ಪದ್ಮ ಎರಡು ಕೂಡಿದ ನಂತರ ಏನಾಗಿರುತ್ತೆ? ಮೇಘನಾ ಆಗಿರುತ್ತೆ ಸ್ನೇಹಿತರೆ. ಏನಾಗಿರುತ್ತೆ? ಮೇಘನಾ ಆಗಿರುತ್ತೆ. ನೆಕ್ಸ್ಟು ಇಷ್ಟ ಆದ ನಂತರ ಈ ನದಿಯು ಈ ಅಸ್ಸಾಂದಲ್ಲಿ ಕಾಜಿರಂಗನ್ ರಾಷ್ಟ್ರೀಯ ಉದ್ಯಾನವನದ ಹತ್ತಿರ ಹರಿದು ಬರುವುದರಿಂದ ಆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಒಂದು ಕೊಂಬಿನ ಗೆಂಡಾಮೃಗಗಳು ಇರ್ತವೆ. ಹಾಗಾಗಿ ಈ ನದಿ ಅದರ ಹತ್ತಿರ ಹರಿದು ಬರುವುದರಿಂದ ಆ ರಾಷ್ಟ್ರೀಯ ಉದ್ಯಾನವನ ಏನಿದೆಯಲ್ಲ ಅಲ್ಲಿ ಕೆಲವೊಂದು ಸರ್ತಿ ಈ ನದಿ ಏನು ಮಾಡುತ್ತೆ ಅಂದ್ರೆ ಫ್ಲಡ್ ಕ್ರಿಯೇಟ್ ಮಾಡುತ್ತೆ, ಪ್ರವಾಹ ಉಂಟು ಮಾಡಿಬಿಡುತ್ತೆ. ಎಲ್ಲಿ? ಅಸ್ಸಾಂದಲ್ಲಿ. ಹೌದಾ? ಆ ರಾಷ್ಟ್ರೀಯ ಉದ್ಯಾನವನದ ಹತ್ತಿರ. ಸೊ ಇದು ಫ್ಲಡ್ ಕ್ರಿಯೇಟ್ ಮಾಡುವುದರಿಂದ ಅಲ್ಲಿನೂ ಪ್ರಾಣಿಗಳಿಗೂ ಸಮಸ್ಯೆ ಆಗತ್ತೆ, ಒಂದು ಕೊಂಬಿನ ಗೆಂಡಾಮೃಗಗಳಿಗೆ. ನೆಕ್ಸ್ಟು ಆ ಒಂದು ಕೊಂಬಿನ ಗೆಂಡಾಮೃಗಗಳು ಅಸ್ಸಾಂ ರಾಜ್ಯದ ಪ್ರಾಣಿಗಳು ಸ್ನೇಹಿತರೆ. ಹೌದಾ? ಸ್ಟೇಟ್ ಅನಿಮಲ್ ಆಫ್ ಅಸ್ಸಾಂ ಒಂದು ಕೊಂಬಿನ ಗೆಂಡಾಮೃಗ. ಅವುಗಳನ್ನು ಬೇಟೆಯಾಡ್ತಾರೆ ಅಲ್ಲಿ ಜನರು. ಹಾಗಾಗಿ ಆ ರಾಷ್ಟ್ರೀಯ ಉದ್ಯಾನವನಕ್ಕೆ ಟೆಲಿಫೋನ್ ಕನೆಕ್ಟಿವಿಟಿ ಕೊಟ್ಬಿಟ್ಟಿದ್ದಾರೆ. ಅಂದರೆ ಫೋನ್ ಎಲ್ಲಿ ಬೇಕಾದಲ್ಲಿ ಹೋದ್ರೆ ನೆಟ್ವರ್ಕ್ ಬರುತ್ತೆ ಆ ರಾಷ್ಟ್ರೀಯ ಉದ್ಯಾನವನ. ನೀವು ನಮ್ಮಲ್ಲಿ ಯಾವುದಾದ್ರೂ ಕಾಡಿನಲ್ಲಿ ಹೋಗ್ರಿ, ನೀವು ನೆಟ್ವರ್ಕ್ ಬರಂಗಿಲ್ಲ, ಬಟ್ ಅಲ್ಲಿ ಬರುತ್ತೆ. ಯಾಕಂದ್ರೆ ಅದನ್ನು ಬೇಟೆಗಾರಿಕೆ ಆಗೋದನ್ನು ತಡೆಯಬೇಕಾಗಿದೆ. ಈಗ ನೆಕ್ಸ್ಟು ಅಲ್ಲಿದಿಂದ ಏನಾಗತ್ತೆ ಅಂದ್ರೆ ಈ ನದಿ ಅಸ್ಸಾಂದಲ್ಲಿ ಪ್ರವಾಹ ಉಂಟು ಮಾಡುವುದರಿಂದ ಅಸ್ಸಾಮದ ಕಣ್ಣೀರು ಆಗಿದೆ ಸ್ನೇಹಿತರೆ. ಇದು ನಿಮ್ಮ ಕ್ವಶನ್ಸ್ ಕೇಳ್ತಾರೆ. ಅಸ್ಸಾಂ ರಾಜ್ಯದ ಕಣ್ಣೀರು ಯಾವುದಕ್ಕೆ ಕೇಳಿದಾಗ ಅಸ್ಸಾಂ ರಾಜ್ಯದ ಕಣ್ಣೀರು ನಾವು ಏನಂತ ಹೇಳಬೇಕಾಗತ್ತೆ? ಬ್ರಹ್ಮಪುತ್ರ ನದಿ ಅಂತ ಹೇಳಬೇಕಾಗತ್ತೆ. ಅಸ್ಸಾಂ ರಾಜ್ಯದ ಏನಿದು ಕಣ್ಣೀರು. ನೆಕ್ಸ್ಟು ಈ ನದಿಯ ಒಟ್ಟು ಉದ್ದ ನಾವು ನೋಡಿದಾಗ 2800 ಕಿಲೋಮೀಟರ್ ಆಗಿತ್ತು. ನೆಕ್ಸ್ಟ್ ಇದು ಭಾರತ ದೇಶದಲ್ಲಿ 885 ಕಿಲೋಮೀಟರ್ ಉದ್ದ ಹರಿಯುತ್ತದೆ. ಯಾಕಂದ್ರೆ ನೋಡಿ ಇದು ಇಷ್ಟೇ ಭಾರತ ದೇಶದಲ್ಲಿ ಬರುತ್ತಿದ್ದು ಈ ನದಿ ಇಷ್ಟೇ. ಉಳುಕಿದು
ಬಾಂಗ್ಲಾದೇಶಕ್ಕೆ ಹೋಗುತ್ತೆ, ಆಮೇಲೆ ಚೀನಾ ಮತ್ತು ಟಿಬೆಟ್ದಲ್ಲಿ ಬಂದಿರುತ್ತೆ. ಹೌದಾ? ನೆಕ್ಸ್ಟ್ ಈ ನದಿಯ ಉಪನದಿಗಳು ನಾವು ನೋಡಿದಾಗ ಲೋಹಿತ್ ಅಂತ ನೋಡಿದ್ದೇವೆ ಸ್ನೇಹಿತರೆ. ಈ ಲೋಹಿತ್ ನದಿಯು ನಮ್ಚಾ ಬಾರ್ವಾ ಪರ್ವತಗಳ ದಕ್ಷಿಣ ಭಾಗದಲ್ಲಿ ಹುಟ್ಟಿ ನಂತರ ಅರುಣಾಚಲ ಪ್ರದೇಶದಲ್ಲಿ ಹರಿದು ಯಾವ ನದಿಯನ್ನು ಕೂಡುತ್ತದೆ? ಬ್ರಹ್ಮಪುತ್ರ ನದಿಯನ್ನು ಕೂಡುತ್ತದೆ ಅಂತ ಹೇಳಿದ್ದೇವೆ. ನೆಕ್ಸ್ಟ್ ಕಾಮಿಂಗ್ ನದಿ ನೋಡಿದ್ದೇವೆ. ಕಾಮಿಂಗ್ ನದಿಯು ಅರುಣಾಚಲ ಪ್ರದೇಶದ ಲೋಹಿತ್ ಜಿಲ್ಲೆ ಹತ್ತಿರ ಹುಟ್ಟಿ ನಂತರ ಅರುಣಾಚಲ ಪ್ರದೇಶದಿಂದ ಅಸ್ಸಾಂ ಕಡೆಗೆ ಬಂದು ಬ್ರಹ್ಮಪುತ್ರ ನದಿಯನ್ನು ಕೂಡುತ್ತದೆ. ನೆಕ್ಸ್ಟ್ ನಾವು ಸುಬರ್ಣಸಿರಿ ನದಿ ನೋಡಿದ್ದೇವೆ ಸ್ನೇಹಿತರೆ. ಇದು ಅರುಣಾಚಲ ಪ್ರದೇಶದ ತವಾಂಗ್ ಕಣಿವೆ ಹತ್ತಿರ ಹುಟ್ಟಿ ನೆಕ್ಸ್ಟ್ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ಗಡಿಯ ಹತ್ತಿರ ಅಥವಾ ಅರುಣಾಚಲ ಪ್ರದೇಶದ ಹತ್ತಿರ ಯಾವ ನದಿಯನ್ನು ಕೂಡುತ್ತದೆ? ಬ್ರಹ್ಮಪುತ್ರ ನದಿಯನ್ನು ಕೂಡುತ್ತದೆ. ನೆಕ್ಸ್ಟ್ ನಾವು ತಿಸ್ತಾ ನದಿಯನ್ನು ನೋಡಿದ್ದೇವೆ ಸ್ನೇಹಿತರೆ. ಇದು ಸಿಕ್ಕಿಂ ಹತ್ತಿರ ಟಿಬೆಟ್ ಮತ್ತು ಸಿಕ್ಕಿಮದ ಹತ್ತಿರ ಜನ್ಮ ತಾಳಿ ನಂತರ ಈ ನದಿಯು ಸಿಕ್ಕಿಂ ಪಶ್ಚಿಮ ಬೆಂಗಾಲ್ ಮುಖಾಂತರ ಹರಿದು ಬಾಂಗ್ಲಾದೇಶಕ್ಕೆ ಹೋಗಿ ಬ್ರಹ್ಮಪುತ್ರ ನದಿಯನ್ನು ಕೂಡುತ್ತದೆ. ಹಾಗಾಗಿ ಈ ಬ್ರಹ್ಮಪುತ್ರ ನದಿಗೆ ಇದು ಹೋಗಿ ಕೂಡುವುದರಿಂದ ಈ ನದಿಯು ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬೆಂಗಾಲ್ ರಾಜ್ಯದ ನಡುವೆ ವಿವಾದ ಇದೆ ಈ ನದಿಯ ನೀರಿನ ಹಂಚಿಕೆ ಸಂಬಂಧ. ಅದರಿಂದ ಇದಕ್ಕೆ ನಾವು ಭಾರತ ದೇಶ ಮತ್ತು ಬಾಂಗ್ಲಾದೇಶದ ನಡುವೆ ಈ ನದಿಯ ವಿವಾದ ಇದೆ ಅಂತ ಹೇಳ್ತೇವೆ. ಯಾವುದು? ತಿಸ್ತಾ ನದಿಯ ವಿವಾದ. ಇಷ್ಟೆಲ್ಲ ಈ ನದಿಯ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೇವೆ ಸ್ನೇಹಿತರೆ. ಇಷ್ಟು ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರಬೇಕು. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ಕ್ವಶನ್ಸ್ ಬರ್ತವೆ. ನೆಕ್ಸ್ಟ್ ಈ ನದಿಯ ಮೇಲೆ ಇರುವಂತ ಕೆಲವೊಂದು ಸೇತುವೆಗಳನ್ನು ನಾನು ಹೇಳಿದೆ ಸ್ನೇಹಿತರೆ. ಯಾವ ಸೇತುವೆಗಳನ್ನು ಹೇಳಿದೆ ಅಂದ್ರೆ ಇದರ ಮೇಲೆ ಇರುವಂತಹದ್ದು ಸಾದಿಯಾ ಧೋಲಾ ಅನ್ನುವಂತಹ ಸೇತುವೆ ಲೋಹಿತ್ ನದಿಯ ಮೇಲೆ ಇದೆ. ಬಹಳ ಸತ್ಯ ಕ್ವಶನ್ಸ್ ಕೇಳಿದಾರ. ಸಾದಿಯಾ ಧೋಲಾ. if I am telling anything wrong means you want to go and cross check me. Got the point? ನೀವು ಹೋಗ್ಬೋದು, ಕ್ವಶನ್ ಪೇಪರ್ ನೋಡ್ಬೋದು. 2017 KS ಪ್ರಿಲಿಮ್ಸ್ ತಗೋರಿ, 2020 KS ಪ್ರಿಲಿಮ್ಸ್ ಕ್ವಶನ್ ಪೇಪರ್ ತಗೋರಿ, PSI ಕ್ವಶನ್ ಪೇಪರ್ ತಗೋರಿ. ಅಲ್ಲಿ ನಿಮಗೆ ಗೊತ್ತಾಗತ್ತೆ ವಾಟ್ ಈಸ್ ದ ರಿಯಾಲಿಟಿ. ಹೌದಾ? ಯಾಕಂದ್ರೆ ನಾವು ಯಾವಾಗಲೂ ಕ್ವಶನ್ ಪೇಪರ್ ತಗೊಂಡೆ ಫೈಟ್ ಮಾಡ್ಬೇಕು ಸ್ನೇಹಿತರೆ. ಕ್ವಶನ್ ಪೇಪರ್ ನೀವು ನೋಡ್ಲಿಕ್ಕಂದ್ರೆ ನಮ್ಮ ಸಕ್ಸಸ್ ಏನಾಗುತ್ತೆ ಅಂದ್ರೆ ಮತ್ತೆ ಹಿಂದೆ ಹೋಗುತ್ತೆ. ನಾವು ಇಷ್ಟೆಲ್ಲ ದಿನ ಕಷ್ಟಪಡಾಕತ್ತೇವೆ ಎದರ ಸಂಬಂಧ? ಕ್ವಶನ್ ಪೇಪರ್ ಸಂಬಂಧ. ಆ ಕ್ವಶನ್ ಪೇಪರ್ ನಾವು ನೋಡಿದ್ದೇವೆ ಅಂದ್ರೆ ನಾಳೆ ಎಕ್ಸಾಮ್ ನೀವು ಫೇಸ್ ಮಾಡ್ಬೇಕು, ಕ್ವಶನ್ ಪೇಪರ್ ನೋಡಿನೇ ಫೇಸ್ ಮಾಡಬೇಕು. ಹೌದಾ? ಹೀಗೆ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಬಿಟ್ಟೇವು ಅಂದ್ರೆ ಯು ವಿಲ್ ಗೆಟ್ ಮೋರ್ ಇನ್ಫಾರ್ಮೇಶನ್. ಈಗ ಈ ಸಾದಿಯಾ ಧೋಲಾ ಅನ್ನುವಂಥದ್ದು ಲೋಹಿತ್ ನದಿಯ ಮೇಲೆ ಇದೆ ಸೇತುವೆ. ನೆಕ್ಸ್ಟ್ ದೀಪೋ ಸೇತುವೆ ಅಂತ ಹೇಳಿದ್ದೇವೆ ಸ್ನೇಹಿತರೆ. ಈ ದೀಪೋ ಸೇತುವೆ ನಮಗೆ ಇದು ದಿಬಾಂಗ್ ಮತ್ತು ಲೋಹಿತ್ ಕಣಿವೆ ನಡುವೆ ನಮಗೆ ಕಂಡು ಬರುತ್ತೆ. ಇಲ್ಲಿ ದಿವಾಂಗ್ ಮತ್ತು ಲೋಹಿತ್ ಕಣಿವೆ ಕಂಡು ಬರುತ್ತೆ. ಎಲ್ಲಿ? ಅರುಣಾಚಲ ಪ್ರದೇಶದಲ್ಲಿ. ಇಲ್ಲಿ ಇದು ನಮಗೆ ಕಂಡು ಬರುತ್ತೆ ಸ್ನೇಹಿತರೆ. ಹಾಗಾಗಿ ಇವೆಲ್ಲ ಅಂಶಗಳನ್ನು ನೀವು ಇಲ್ಲಿ ನೆನ್ಪಿಟ್ಕೋಬೇಕಾಗಿದೆ. ದಿಸ್ ಇಸ್ ಆಲ್ ಅಬೌಟ್ ಬ್ರಹ್ಮಪುತ್ರ ನದಿ. ಇಲ್ಲಿಗೆ ನಮ್ದು ಉತ್ತರಕ್ಕೆ ಹರಿಯುವಂಥ ನದಿಗಳು ಮುಗಿದು. ಈಗ ಎಲ್ಲಿ ಹೋಗಬೇಕಾಗಿದೆ? ದಕ್ಷಿಣಕ್ಕೆ ಹರಿಯುವಂಥ ನದಿಗಳು. ಯಾವ ಕಡೆಗೆ ಹರಿಯುವಂಥ ನದಿಗಳು? ದಕ್ಷಿಣಕ್ಕೆ ಹರಿಯುವಂಥ ನದಿಗಳು ನಾವು ನೋಡಬೇಕಾಗತ್ತೆ. ಹಾಗಾದರೆ ಈಗ ನಾವು ಉತ್ತರಕ್ಕೆ ಹರಿಯುವಂಥ ನದಿಗಳು ಸಿಂಧು ನದಿ ನೋಡಿದ್ದೇವೆ ಸ್ನೇಹಿತರೆ, ಗಂಗಾ ನದಿ ನೋಡಿದ್ದೇವೆ, ಬ್ರಹ್ಮಪುತ್ರ ನದಿಗಳು ನೋಡಿದ್ದೇವೆ. ಈ ಮೂರು ನದಿಗಳು ಏನಂದ್ರೆ ವರ್ಷ ಪೂರ್ತಿ ತುಂಬಿ ಹರಿಯುವಂಥ ನದಿಗಳು. ಮಳೆಗಾಲದಲ್ಲಿ ಮಳೆಯ ನೀರಿನಿಂದ ತುಂಬಿ ಹರಿಯುತ್ತೆ, ಬೇಸಿಗೆ ಕಾಲದಲ್ಲಿ ಹಿಮ ಕರಗಿ ಅದರ ಮುಖಾಂತರ ಈ ನದಿಗಳು ಹರಿಯುತ್ತೆ. ಹಾಗಾಗಿ ಈ ನದಿಗಳಿಗೆ, ಈ ಮೂರು ನದಿಗಳಿಗೆ ಸಾರ್ವಕಾಲಿಕ ನದಿಗಳು ಅಂತ ಕರಿತೇವೆ ನಾವು. ಯಾವಾಗಲೂ ತುಂಬಿ ಹರಿಯುವಂಥ ನದಿಗಳು ಇವು. ಹೌದಾ? ಇವು ಉತ್ತರ ಭಾರತದ ನದಿಗಳು ಅದು, ಅಥವಾ ಉತ್ತರಕ್ಕೆ ಹರಿಯುವಂಥ ನದಿಗಳು ಅದು. ನೆಕ್ಸ್ಟ್ ನಾವು ಎಲ್ಲಿ ಹೋಗಬೇಕಾಗಿದೆ ಅಂದರೆ ದಕ್ಷಿಣಕ್ಕೆ ಹರಿಯುವಂಥ ನದಿಗಳನ್ನು ನಾವು ನೋಡಬೇಕಾಗಿದೆ ಸ್ನೇಹಿತರೆ. ಯಾವುದು? ದಕ್ಷಿಣಕ್ಕೆ ಹರಿಯುವಂಥ ನದಿಗಳು. ಈಗ ದಕ್ಷಿಣಕ್ಕೆ ಹರಿಯುವಂಥ ನದಿಗಳನ್ನು ನಾವು ಸ್ಟಡಿ ಮಾಡಬೇಕಂದ್ರೆ ದಕ್ಷಿಣಕ್ಕೆ ಹರಿಯುವಂಥ ನದಿಗಳು ಇಲ್ಲಿ ನಾವು ನೋಡಿದಾಗ ದಕ್ಷಿಣಕ್ಕೆ ಹರಿಯುವಂಥ ನದಿಗಳು ಯಾವ ನದಿಗಳು? ದಕ್ಷಿಣಕ್ಕೆ ಹರಿಯುವಂಥ ನದಿಗಳು ನಾವು ನೋಡೋಣ. ಈಗ ದಕ್ಷಿಣಕ್ಕೆ ಹರಿಯುವಂಥ ನದಿಗಳು. ಈಗ ದಕ್ಷಿಣಕ್ಕೆ ಹರಿಯುವಂಥ ನದಿಗಳು ಇವು ಯಾವ ರೀತಿ ಹರಿಯುತ್ತವೆ? ದಕ್ಷಿಣಕ್ಕೆ ಹರಿಯುವ ನದಿಗಳು. ಹೌದಾ? ಈ ನದಿಗಳು ನೋಡಿ ಸ್ನೇಹಿತರೆ, ಈಗ ನಮ್ಮ ಭಾರತ ದೇಶ ಈ ರೀತಿ ಇದೆ. ಹೌದಾ? ದಿಸ್ ಇಸ್ ದ ಇಂಡಿಯಾ. ಈಗ ಈ ಭಾರತ ದೇಶ ಈ ರೀತಿ ಇದೆಯಲ್ಲ, ಈ ಭಾಗದಿಂದ ಇಲ್ಲಿ ನಮಗೆ
ಇಲ್ಲಿ ವಿಂಧ್ಯ ಶ್ರೇಣಿ ಕಂಡು ಬರ್ತವೆ. ವಿಂಧ್ಯ ಶ್ರೇಣಿ ಈ ಭಾಗದಲ್ಲಿ ಈ ಎಲ್ಲ ಶ್ರೇಣಿಗಳ ಬಗ್ಗೆ ಹೇಳ್ತೀನಿ. ಕೆಳಗಡೆಗೆ ಇಲ್ಲಿ ನಮಗೆ ಸಾತ್ಪುರ ಶ್ರೇಣಿಗಳು ಕಂಡು ಬರ್ತವೆ ಸ್ನೇಹಿತರೆ. ಸಾತ್ಪುರ ಮಧ್ಯಪ್ರದೇಶದಲ್ಲಿ ಸಾತ್ಪುರ ಶ್ರೇಣಿ. ನೆಕ್ಸ್ಟ್ ಇಲ್ಲಿ ನಮಗೆ ದಂಡಕ ಅರಣ್ಯ ಕಂಡು ಬರುತ್ತೆ. ಯಾವ ಅರಣ್ಯ? ದಂಡಕ ಅರಣ್ಯ ಈ ಭಾಗದಲ್ಲಿ. ದಂಡಕ ಅರಣ್ಯ ಅಂದ್ರ ಅದು ಅರಣ್ಯ ಅಲ್ಲ, ಅದು ಒಂದು ಎತ್ತರವಾದಂತ ಒಂದು ಪರ್ವತ ಪ್ರದೇಶನೇ. ಯಾವುದು? ದಂಡಕ ಅರಣ್ಯ. ಹೌದಾ? ಈ ಭಾಗದಲ್ಲಿ ನಮಗೆ ದಂಡಕ ಅರಣ್ಯ ಅಂತ ಕರಿತೇವೆ. ದಂಡಕ ಅರಣ್ಯ. ಈಗ ನಾವು ಇವೆಲ್ಲಾನು ನೋಡಿದಾಗ ಇಲ್ಲಿ ಸ್ನೇಹಿತರೆ ದಂಡಕ ಅರಣ್ಯ ನೋಡಿದ್ದೇವೆ, ವಿಂಧ್ಯ ಶ್ರೇಣಿ ನೋಡಿದ್ದೇವೆ, ಸಾತ್ಪುರ ಶ್ರೇಣಿಗಳು ನೋಡಿದ್ದೇವೆ. ಸೊ ಈ ಭಾಗದಿಂದ ನಾವು ಭಾರತ ಏನಿದೆಯಲ್ಲ, ಈ ದಂಡಕ ಅರಣ್ಯಗಳು ಆಗಿರ್ಬೋದು, ಈ ವಿಂಧ್ಯ ಸಾತ್ಪುರ ಶ್ರೇಣಿಗಳು ಆಗಿರ್ಬೋದು, ಇವು ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಡಿವೈಡ್ ಮಾಡ್ತವೆ. ಹೌದಾ? ಈ ದಂಡಕ ಅರಣ್ಯದಿಂದ ಮೇಲಿನ ಭಾಗ ಉತ್ತರ ಭಾರತ ಆಯಿತು, ಕೆಳಗಿನ ಭಾಗ ಏನಾಯ್ತು? ದಕ್ಷಿಣ ಭಾಗ ಆಯಿತು. ವಿಂಧ್ಯ ಶ್ರೇಣಿ ಅಥವಾ ಸಾತ್ಪುರ ಶ್ರೇಣಿಗಳಿಂದನೂ ಕೂಡ ಇದು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಆಗತ್ತೆ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ನಮಗೆ ಈ ದಕ್ಷಿಣಕ್ಕೆ ಹರಿಯುವಂತ ನದಿಗಳು ಏನಿದಾವಲ್ಲ, ಈಗ ಯಾವ ಕಡೆಗೆ ಈ ಭಾಗದಿಂದ ಇವು ಕೆಳಗಡೆಗೆ ಇದಾವೆ. ಈಗ ಈ ದಕ್ಷಿಣಕ್ಕೆ ಹರಿಯುವಂತ ನದಿಗಳಲ್ಲಿ ನಾನು ನಿಮಗೆ ಪೂರ್ವಕ್ಕೆ ಹರಿಯುವಂತ ನದಿಗಳನ್ನು ಕೂಡ ನಾನು ಬರ್ಸಿದ್ದೀನಿ ಸ್ನೇಹಿತರೆ. ಪೂರ್ವಕ್ಕೆ ಹರಿಯುವಂತ ನದಿಗಳು, ಈ ಪೂರ್ವಕ್ಕೆ ಏನು ಹರಿತಾವಲ್ಲ, ಈ ಪೂರ್ವಕ್ಕೆ ಹರಿಯುವಂತ ನದಿಗಳು ಈ ಕಡೆಗೆ ಪೂರ್ವಕ್ಕೆ ಬಂದು ಏನು ಸೇರ್ತಾವೆ? ಬಂಗಾಳ ಕೊಲ್ಲಿಯನ್ನು ಸೇರುತ್ತವೆ. ಹಾಗಾದ್ರೆ ಪೂರ್ವಕ್ಕೆ ಹರಿಯುವಂತ ನದಿಗಳು ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತಾವ ಅಂದ್ರ ಈ ಪೂರ್ವಕ್ಕೆ ಹರಿಯುವಂತ ನದಿಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ ನಮಗೆ. ಈ ನದಿಗಳಲ್ಲಿ ನಾವು ಮೊಟ್ಟ ಮೊದಲಿಗೆ ಯಾವ ನದಿ ತಗೋಬೇಕಾಗತ್ತೆ ಅಂದ್ರೆ ಪೂರ್ವಕ್ಕೆ ಹರಿಯುವಂತ ನದಿಗಳಲ್ಲಿ ಮಹಾನದಿಯನ್ನು ತಗೋಬೇಕಾಗತ್ತೆ ಸ್ನೇಹಿತರೆ. ಯಾವ ನದಿ? ಮಹಾನದಿ. ಪೂರ್ವಕ್ಕೆ ಹರಿಯುವಂತ ನದಿಗಳಲ್ಲಿ ನಾವು ಮಹಾನದಿಯನ್ನು ತಗೊಳ್ಳೋಣ. ಯಾವ ನದಿ? ಮಹಾನದಿ. ಹೌದಾ? ಪೂರ್ವಕ್ಕೆ ಹರಿಯುವಂತ ನದಿಗಳಲ್ಲಿ ಯಾವುದಿದೆ? ಮಹಾನದಿ. ಈಗ ನೀವು ಈ ಮಹಾನದಿಯನ್ನು ತಗೊಂಡಾಗ, ಯಾವ ನದಿಯನ್ನು ತಗೊಂಡಾಗ? ಮಹಾನದಿ. ಸೊ ನಾವು ಈ ಮಹಾನದಿಯನ್ನು ನಾವು ನೋಡಿದಾಗ ಇಲ್ಲಿ ನೋಡಿ, ಅದನ್ನು ಇಮೇಜ್ ಮುಖಾಂತರ ನೀವು ನೋಡ್ಕೋಬೇಕಾಗತ್ತೆ ಸ್ನೇಹಿತರೆ. ಯಾವುದು? ಮಹಾನದಿ ಇಲ್ಲಿದೆ. ಯಾಕಂದ್ರೆ ಬಹಳಷ್ಟು ಜನರ ಬೇಡಿಕೆ ಏನಿದೆ ಅಂದ್ರೆ ಇಮೇಜ್ ಇದೆ. ಇಮೇಜ್ ಇರುವುದರಿಂದ ಈ ಮಹಾನದಿ, ಈಗ ಈ ಮಹಾನದಿ ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಮೊನ್ನೆ KS ಪ್ರಿಲಿಮ್ಸ್ ಎಕ್ಸಾಮ್ದಲ್ಲಿನೂ ಕೂಡ ಕೇಳಿದ್ರು. ಹೌದಾ? ಈ ಮಹಾನದಿ ಯಾವ ರೀತಿ ನಮಗೆ ಇಂಪಾರ್ಟೆಂಟ್ ಆಗತ್ತೆ, ಇದರ ವಿಶೇಷತೆ ಏನಿದೆ ಅಂತ ಈ ಪ್ರತಿಯೊಂದು ನದಿಗಳದ್ದು ಡಯಾಗ್ರಾಮ್ ಹಾಕಿ ಚೆನ್ನಾಗಿ ನಾನು ಎಕ್ಸ್ಪ್ಲನೇಷನ್ ಮಾಡಿ ಕೊಡ್ತೀನಿ ಸ್ನೇಹಿತರೆ. ಸೊ ಸಮಯ ಆಗಿರುವುದರಿಂದ ಮಹಾನದಿಯ ಬಗ್ಗೆ ನಾವು ನಾಳೆ ಕ್ಲಾಸ್ದಲ್ಲಿ ಡಿಸ್ಕಷನ್ ಮಾಡೋಣ. ಹ್ಯಾವ್ ಎ ನೈಸ್ ಡೇ. ಸೊ ಅಗೇನ್ ಟುಮಾರೋ ವಿಲ್ ಮೀಟ್. ಓಕೆ ದೆನ್ ಬಾಯ್.